ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಅದರಲ್ಲಿ ವಿಶೇಷವಾಗಿ ಸ್ಮೃತಿ ಸ್ವರೂಪದ ಬಗ್ಗೆ 2-3 ದಿನದಿಂದ ನಾವು ಮನನ, ಚಿಂತನ, ವಿಚಾರ ಸಾಗರ ಮಂಥನವನ್ನ ಮಾಡ್ತಾ ಇದ್ದೀವಿ. ಸರಿ, ಸ್ವರೂಪ ಅಂತಂದ್ರೆ ಸ್ವರೂಪ ಅಂತಂದ್ರೆ ನಾನು ಆತ್ಮನ ರೂಪ, ಸ್ವರೂಪ. ಯಾವ್ದದು ರೂಪ? ಆತ್ಮದ ರೂಪ ಯಾವುದು? ಬಿಂದು. ಆ ಸೆಕೆಂಡಿನಲ್ಲಿ ನಾನು ಮನ ಬುದ್ಧಿಯ ಮೂಲಕ ಯಾರ ಜೊತೆಗೆ ಜೋಡಣೆಯಾಗಿದ್ದೀನೋ ಅದೇ ನನ್ನ ರೂಪ. ಹೌದಾ? ಆ ಸೆಕೆಂಡಿನಲ್ಲಿ ಮನಬುದ್ಧಿಯ ಮೂಲಕ, ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ನಾನು ಯಾರ ಜೊತೆಗೆ ಜೋಡಣೆಯಾಗಿದೆಯೋ ಅದೇ ತಾನೇ ಆತ್ಮದ ರೂಪ. ನಿಮ್ಮ ಬೀರುನಲ್ಲಿ 150 ಬಟ್ಟೆ ಇದ್ರು ಆ ದಿನ ನೀವು ಏನ್ ಧರಿಸಿದ್ದೀರಿ ಅದೇ ತಾನೇ ನಿಮ್ಮ ರೂಪ. ಅದೇ ನಿಮ್ಗೆ ಕಾಣತ್ತೆ, ಅದೇ ಬೇರೆಯವ್ರಿಗೂ ಕಾಣತ್ತೆ. ಹೌದಾ? ಎಷ್ಟೇ ವೆರೈಟಿ ತಿಂಡಿ ಇದ್ರೂ ಕೂಡ ನಾಲ್ಗೆ ಮೇಲೆ ಏನಿಟ್ಟಿದ್ದೀರ ಅದೇ ತಾನೇ ರುಚಿ ಬರುತ್ತೆ. ಹೌದಾ? ಸ್ವರೂಪ ಅಂತಂದ್ರೆ ಆ ಸಮಯದಲ್ಲಿ ನಾನು ಮನಬುದ್ಧಿಯಿಂದ ಕರ್ಮದ ಪ್ರತಿ ಇರ್ಬೋದು, ಕರ್ಮದ ಫಲದ ಪ್ರತಿ ಇರ್ಬೋದು, ವ್ಯರ್ಥ ಇರ್ಬೋದು, ಸಮರ್ಥ ಇರ್ಬೋದು, ಏನೇ ಇರ್ಬೋದು, ಅಂದ್ರೆ ಯಾರ ಜೊತೆಗೆ ಜೋಡಣೆಯಾಗಿದೆಯೋ ಅದರ ರೂಪ ಯಾರ ಮೇಲೆ ಪ್ರತಿಫಲನವಾಗ್ತದೆ? ಆತ್ಮದ ಮೇಲೆ. ಹೌದಾ? ಸರಿ, ಈಗ ಸ್ಮೃತಿ ಸ್ವರೂಪ ಅಂತ ಏನ್ ಹೇಳ್ತಾರೆ ಬಾಬಾ, ನೀವು ಆತ್ಮ ನಿಮ್ಮ ಶಕ್ತಿಯನ್ನು ಯಾರ ಜೊತೆ ಕನೆಕ್ಟ್ ಮಾಡಿದ್ದೀರಿ, ನೆನಪಲ್ಲ, ಯೋಗವಲ್ಲ, ಏನಾಗಿರ್ಬೇಕದು? ಜಸ್ಟ್ ಅದು ಕನೆಕ್ಟ್ ಆಗಿದೆ, ಜೋಡಣೆ ಆಗಿದೆ ಫಲದ ಜೊತೆಗೆ. ಯಾವ್ದ್ರ ಜೊತೆಗೆ? ಫಲದ ಜೊತೆಗೆ ಕನೆಕ್ಟ್ ಆಗ್ಬಿಟ್ಟು ಯಾವ್ದ್ರ ಜೊತೆ ಕನೆಕ್ಟ್ ಆಗಿದ್ರು ಅದರ ರೂಪ ಏನಾಗ್ಬೇಕು? ಆತ್ಮಕ್ಕೆ ಬರಬೇಕು. ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ ಸಮರ್ಥ ಸ್ವರೂಪ ಅಂತಂದ್ರೆ ಏನು? ಸಮರ್ಥ ಅಂದ್ರೆ ನಾನು ಯಾರು? ಆತ್ಮ. ಆತ್ಮನಿಗೆ ಏನ್ ಬೇಕು? ಸಪ್ತಗುಣಗಳು: ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಓಕೆ, ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಅನಾದಿ ಸ್ವರೂಪನೇ ಸ್ಮೃತಿ ಸ್ವರೂಪ್, ಸಮರ್ಥ ಸ್ವರೂಪ ಅಂತ ಹೇಳಿದ್ರು ಬಾಬಾ. ಅನಾದಿ. ಯಾವ್ದದು ಅನಾದಿ? ಅನಾದಿ ಅಂತಂದ್ರೆ ಏನು? ಅನಾದಿ ಅಂದ್ರೆ ಏನು? ಯಾವ್ದಕ್ಕೆ ಆದಿನೂ ಇಲ್ಲ, ಯಾವ್ದಕ್ಕೆ ಅಂತ್ಯನೂ ಇಲ್ಲ. ಅದಕ್ಕೇನ್ ಹೇಳ್ತಾರೆ? ಅನಾದಿ. ಅದಕ್ಕೆ ಆರಂಭನೂ ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ. ಅಂದ್ರೆ ಬಾಬಾ ಹೇಳೋದು ಆತ್ಮನ ಜೊತೆಗೆ ಸಪ್ತಗುಣ ಇದೆಯಲ್ಲ, ಅದು ಸದಾ ಇರುತ್ತೆ ಆತ್ಮದ ಮೂಲ ಗುಣಗಳು. ಓಕೆ, ಇವಾಗ ಈ ಜನ್ಮದಲ್ಲಿ ನಾನು ಮಹಿಳೆಯಾಗಿದ್ದೇನೆ ಅಥವಾ ಪುರುಷನಾಗಿದ್ದೇನೆ. ಮುಂದಿನ ಜನ್ಮದಲ್ಲಿ ಏನಾಗ್ಬೋದು? ಪುರುಷನಿರ್ಬೋದು, ಸ್ತ್ರೀ ಆಗ್ಬೋದು, ಸ್ತ್ರೀ ಇರೋನು ಪುರುಷನಾಗ್ಬೋದು. ಹೌದಲ್ಲ? ಈ ಜನ್ಮದಲ್ಲಿ ಕನ್ನಡ ಬರ್ತದೆ, ಮುಂದಿನ ಜನ್ಮದಲ್ಲಿ ತೆಲುಗು ಬರ್ಬೋದಲ್ವಾ? ಈ ಸೆಕೆಂಡ್ ಅಲ್ಲಿ ನನಗೆ ಏನಿರ್ತದೆ? ವಿಕಾರ ಇದೆ. ಓಕೆ, ವಿಕಾರ ಯಾವಾಗ ಬರ್ತದೆ? ದ್ವಾಪರ ಕಲಿಯುಗದಲ್ಲಿ ಮಾತ್ರ. ಸತ್ಯುಗ ತ್ರೇತಾಯುಗದಲ್ಲಿ ವಿಕಾರ ಬರುತ್ತಾ? ಇಲ್ಲ. ಅದರ ಅನುಭವ ನಾನು ಆಗೋದಿಲ್ಲ. ಅವಾಗ ನಾನು ಅದ್ರ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಶಾಂತಿ ಮಾತ್ರ ಇರುತ್ತೆ, ಅಲ್ಲಿ ವಿಕಾರ ಇರುತ್ತಾ? ಇಲ್ಲ. ಇಲ್ಲಿ ವಿಕಾರ ಮಾತ್ರ ಇದೆ, ಇಲ್ಲಿ ಏನಿಲ್ಲ, ಶಾಂತಿ ನೆಮ್ಮದಿ ಇಲ್ಲ. ಅವಾಗ ಅಲ್ಲಿ ಏನಾಗ್ತದೆ? ಕೆಲವೊಂದು ಇದೆ, ಕೆಲವೊಂದು ಇಲ್ಲ. ಈ ಜನ್ಮದಲ್ಲಿ ನಮ್ಗೆ ಅಪ್ಪ ಅಮ್ಮ ಚೇಂಜ್ ಆಗಿರ್ತಾರೆ, ಮುಂದಿನ ಜನ್ಮದಲ್ಲಿ ಚೇಂಜ್ ಆಗಿರ್ತದೆ. ವಾತಾವರಣ, ಶಿಕ್ಷಣ ಎಲ್ಲನೂ ಕೂಡ ಏನಾಗುತ್ತದೆ? ಪರಿವರ್ತನೆ ಆಗ್ತದೆ. ಆದ್ರೆ ಸಪ್ತಗುಣಗಳು ಮಾತ್ರ ಏನಾಗ್ತವೆ? ಆತ್ಮನಲ್ಲಿ ಪರ್ಮನೆಂಟ್ ಆಗಿರ್ತದೆ. ಅದು ಯಾವುದು? ಅನಾದಿ ಸ್ವರೂಪ ಅಂತಂದ್ರೆ ಆತ್ಮ ಪರಮಧಾಮದಲ್ಲಿ ಇದ್ದಾಗ. ಎಲ್ಲಿದ್ದಾಗ? ಪರಮಧಾಮದಲ್ಲಿದ್ದಾಗ. ಓಕೆ, ಆತ್ಮ ಎಲ್ಲೆಲ್ಲಿ ಇರ್ತದೆ ಹೇಳಿ ನೋಡೋಣ. ಪರಮಧಾಮದಲ್ಲೂ ಇರ್ತದೆ, ಸೂಕ್ಷ್ಮವತನದಲ್ಲೂ ಇರ್ತದೆ, ಸ್ಥೂಲವತನದಲ್ಲೂ ಇರ್ತದೆ. ಹೌದಾ? ಒಂದು ಪರಮಧಾಮದಲ್ಲಿರುವಂತ ಸ್ಥಿತಿ. ಸೂಕ್ಷ್ಮವತನದಲ್ಲಿ ಏನಾಗ್ತದೆ? ಇವಾಗ ನಾವು ಸೂಕ್ಷ್ಮವತನ ಮನಸ್ಸನ್ನ ಕಳಿಸ್ಬೋದು, ಅಥವಾ ಪಾತ್ರ ಮುಗಿದ ಮೇಲೆ ನಮ್ಮ ಲೆಕ್ಕಾಚಾರ ಇದೆ, ಲೆಕ್ಕಾಚಾರವನ್ನು ಅನುಭವಿಸ್ಲಿಕ್ಕೆ ಎಲ್ಲಿ ಹೋಗ್ಬೋದು? ಸೂಕ್ಷ್ಮವತನಕ್ಕೆ ಹೋಗ್ಬೋದು. ಸ್ಥೂಲವತನದಲ್ಲಿ ಅವರವರ ಪಾತ್ರದ ಅನುಸಾರ ಕೆಲವರು 5,000 ವರ್ಷ, ಕೆಲವರು 4,500 ವರ್ಷ, ಕೆಲವರು 400 ವರ್ಷ, ಕೆಲವರು 4 ವರ್ಷ, ಕೆಲವರು 4 ಸೆಕೆಂಡ್ ಕೂಡ ಇರ್ಬೋದು ಅಲ್ವಾ? 3 ಲೋಕದಲ್ಲಿ ಕೆಲವರು ಅವರವರ ಪರ್ಸೆಂಟೇಜ್ ವೈಸ್ ಏನಾಗ್ತದೆ?
ಕಡಿಮೆ ಇರ್ತದೆ. ಯಾರೋ 4 ಸೆಕೆಂಡ್ ಸ್ಥೂಲವರ್ತನದಲ್ಲಿ ಇರೋರು ಹೆಚ್ಚಿನ ಸಮಯದಲ್ಲಿ ಇರ್ತಾರೆ, ಪರಂಧಾಮದಲ್ಲಿ. ಪರನಾಮದಲ್ಲಿ ಇರ್ತಾರೆ ಅಲ್ವಾ. 3 ಲೋಕದಲ್ಲಿ ಏನಾಗ್ತಾರೆ ಬೇರೆ ಬೇರೆ. ಇವಾಗ ಲೌಕಿಕದಲ್ಲೂ ಕೂಡ ಹೆಚ್ಚಿನ ಜನ ಕೆಲವೊಬ್ರು ಏನ್ ಮಾಡ್ತಾರೆ, ಹಾಲಲ್ಲೇ ಇರ್ತಾರೆ ಟಿವಿ ನೋಡ್ಕೊಂಡು, ಕೆಲವೊಬ್ರು ಅಡಿಗೆ ಮನೆಯಲ್ಲೇ ಇರ್ತಾರೆ, ಕೆಲವರು ಬೆಡ್ರೂಮ್ ಅನ್ನಲ್ಲೇ ಇರ್ತಾರೆ, ಕೆಲವರು ಊರು ಸುತ್ತದಲ್ಲೇ ಇರ್ತಾರೆ ಅಲ್ವಾ. ಎಲ್ಲರೂ ಒಂದೇ ರೀತಿ ಸಮಯವನ್ನ ಒಂದೇ ರೂಮ್ ನಲ್ಲಿ ಏನ್ ಮಾಡೋದಿಲ್ಲ, ಇಡೋದಿಲ್ಲ. ಯಾಕಂದ್ರೆ ಅವರವರ ಆಸಕ್ತಿ ಅನುಸಾರದಲ್ಲಿ. ಈಗ ಅನಾದಿ ಸ್ವರೂಪ ಅಂತಂದ್ರೆ ಏನು, ಆತ್ಮ ಎಲ್ಲಿದೆ, ಪರಂಧಾಮದಲ್ಲಿ. ಸರಿ. ಅವಾಗ ಆತ್ಮನಿಗೆ ನಾನು ಪರಂಧಾಮದಲ್ಲಿ ಇದ್ದೇನೆ ಅಂತ ಗೊತ್ತಾ, ಗೊತ್ತಾ? ಇಲ್ಲ. 3 ಲೋಕದ ಜ್ಞಾನ ಇದೆ ಅದಕ್ಕೆ? ಇಲ್ಲ. 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 ಸರಿ. ಅಲ್ಲಿ ಪರಮಾತ್ಮ ಇರ್ತಾರಲ್ವಾ, ಪರಮಧಾಮದಲ್ಲಿ ಪರಮಾತ್ಮ ಇರ್ತಾರೋ ಇರಲ್ವೋ? ಇರ್ತಾರೆ. ಇರ್ತಾರೆ. ಅಲ್ಲಿ ಪರಮಾತ್ಮ ಇದ್ದಾರೆ ಅಂತ ಆತ್ಮನಿಗೆ ಗೊತ್ತಿರ್ತದ? ಇಲ್ಲ. ಇಲ್ಲ. ಹಾಗಿದ್ರೆ ಆತ್ಮನಿಗೆ ಏನಾಗ್ತಾ ಇರ್ತದಲ್ಲಿ? ಶಾಂತಿ ಅನುಭವ. ಆಕ್ಚುಲಿ ಆತ್ಮನಿಗೆ ಏನು ಅನುಭವ ಆಗೋದಿಲ್ಲ, ಆಗಲ್ಲ. ಡೆಡ್ ಆಗಿರ್ತದೆ. ಹ್ಮ್. ಅದಕ್ಕೆ ಏನು ಅನುಭವ ಆಗ್ಬೇಕಂದ್ರೆ ಶರೀರ ಬೇಕಲ್ವಾ, ಹ್ಮ್. ಶರೀರ ಬೇಕಲ್ವಾ. ಆದ್ರೆ ಆತ್ಮ ಅಲ್ಲಿ ಯಾವ್ದ್ರ ಜೊತೆಗೆ ಇರ್ತಂದ್ರೆ ಸಪ್ತ ಗುಣಗಳ ಜೊತೆಗೆ ಅಲ್ವಾ. ನನ್ನ ಜೊತೆಗೆ 850 ಕೋಟಿ ಮನುಷ್ಯಾತ್ಮರಿದ್ದಾರೆ, ಪರಮಾತ್ಮ ಇದ್ದಾರೆ, ಯಾವುದು ಕೂಡ ಇರೋದಿಲ್ಲ. ಏನಿರ್ತದಲ್ಲಿ ಅನುಭವ ಅಷ್ಟೇ. ಉದಾಹರಣೆಗೆ ಒಂದು ಮಗುವಿನ ಬಾಯಲ್ಲಿ ಮುದ್ದಿನ ವಡೆ ಹಾಕಿದರೆ, ಓಕೆ, ಆ ಮಗುಗೆ ಏನಾಗ್ತದೆ? ಅದೇ ಅನುಭವ. ಆ? ಅದೇ ಅನುಭವ. ಅನುಭವ ಆಗ್ತದೆ. ಅದು ಅಪ್ಪ ಕೊಟ್ಟಿದ್ದಾರೋ, ಹೋಟೆಲಿಂದ ತಂದಿದ್ದಾರೋ, ಉದ್ದಿನ ಬೇಳೆ ಹಾಕಿದಾರೋ, ಎಣ್ಣೆಯಲ್ಲಿ ಕರ್ದಿದ್ದಾರೋ, ಅದಕ್ಕೆ ಉಪ್ಪು ಹಾಕಿದಾರೋ, ಖಾರ ಹಾಕಿದಾರೋ, ಮೆಣಸಿನಕಾಯಿ ಪೀಸ್ ಹಾಕಿದಾರೋ, ತೆಂಗಿನಕಾಯಿ ಪೀಸ್ ಹಾಕಿ, ಅದಕ್ಕೆ ಏನಾದ್ರು ಗೊತ್ತಿರ್ತದ? ಇಲ್ಲ. ತಾನು ಸ್ತ್ರೀನೋ ಪುರುಷನೋ ಮಗುನೋ ಆತ್ಮನೋ ನಾಳೆಗೆ ಅದೇನಾದ್ರೂ ಗೊತ್ತಿರ್ತದ ಅದಕ್ಕೆ? ಇಲ್ಲ. ಏನು ಗೊತ್ತಿರ್ತದೆ? ಉದ್ದಿನ ವಡೆ ಮಾತ್ರ ಅನುಭವ. ರುಚಿ ಮಾತ್ರ. ಅದಕ್ಕೆ ಉದ್ದಿನ ವಡೆ ಹೇಳ್ತಾರ ಅಂತಾರು ಗೊತ್ತಿಲ್ಲ ಅದಕ್ಕೆ. ಹೌದು ತಾನೆ? ಏನು ಗೊತ್ತಿದೆ ಹೇಳಿ ಅದಕ್ಕೆ? ಕೇವಲ ರುಚಿ. ಉದ್ದಿನ ವಡೆಯಲ್ಲಿ ಇರುವಂತಹ ರುಚಿ. ಗುಣ, ರುಚಿ, ಅದ್ರ ಜೊತೆಗೆ ಮಾತ್ರ ಅದು ಕರೆಕ್ಟ್ ಆಗಿದೆ ಅಷ್ಟೇ. ಉಳಿದಿದ್ದು ಗೊತ್ತಿಲ್ಲ. ಅದು ಇದು ಸ್ಥೂಲ ಪ್ರಪಂಚ ಅಂತಾಗ್ಲಿ, ಯಾರು ಮಾಡಿದ್ದು, ರೇಟ್ ಎಷ್ಟು ಕೊಟ್ಟಿದ್ದು, ಅದಕ್ಕೆ ಚಟ್ನಿ ಹೇಳ್ತಾರೆ, ಏನು ಕೂಡ ಗೊತ್ತಿಲ್ಲ ಅದು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಗೆ ಸ್ಮೃತಿ ಸ್ವರೂಪ ಅಂತ ಫೈನಲ್ ಸ್ಟೇಜ್ ಏನು ಅಂತಂದ್ರೆ, ಅನಾದಿ ಸ್ವರೂಪದಲ್ಲಿ ನಿಮ್ಗೆ ಅಲ್ಲಿ ಸಪ್ತಗುಣಗಳ ಅನುಭವ ಮಾತ್ರ ಇರ್ತದೆ ಹೊರತು ನಾನು ಆತ್ಮ, ನಾನು ಇಲ್ಲಿದ್ದೇನೆ, ಪರಮಧಾಮದಲ್ಲಿದ್ದೇನೆ, ಪರಮಾತ್ಮನಿಂದ ಸಪ್ತಗುಣಗಳು ಬರ್ತಾ ಇದ್ದಾವೆ ಹೇಳುವಂತ ಸ್ಮೃತಿನೂ ಕೂಡ ನಿಮಗೆ ಇರೋದಿಲ್ಲ. ಅಂದ್ರೆ ಫೈನಲಿ ಆತ್ಮನಿಗೆ ಏನ್ ಬೇಕು? ಸಪ್ತಗುಣ. ಸಪ್ತಗುಣ ಯಾರಿಂದ ಬಂತು, ಯಾವ ಸ್ಥಳದಲ್ಲಿದೆ, ಯಾರು ಕೊಟ್ಟಿದ್ದಾರೆ, ಅದನ್ನ ತಗೊಂಡು ನಾವೇನ್ ಮಾಡೋಣ? ನನಗೇನ್ ಬೇಕಾದ್ರೆ ಸಿಕ್ಕಿದೆ ಅಷ್ಟೇ, ಮುಗೀತು, ಚಾಪ್ಟರ್ ಕ್ಲೋಸ್. ಚಿಕ್ಕ ಮಕ್ಳಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಏನ್ ಮಾಡ್ತಾವ ಮಕ್ಕಳು? ತಗೊಂಡು ತಿಂದ್ರು. ಅವ್ರು ಕೊಟ್ಟವನು ಯಾರು, ಯಾವ ಜಾತಿಯವನು, ಒಳ್ಳೇದ ಕೊಟ್ಟಿದ್ದಾನೆ ಕೆಟ್ಟದ ಅವನಿಗೆ ಸಂಬಂಧನೇ ಇಲ್ಲ. ಚಾಕ್ಲೇಟ್ ಯಾರು ಕೊಡ್ತಾರೆ ಅವ್ರ ಕೈ ಮಾಡ್ತಾರೆ, ಚಾಕ್ಲೇಟ್ ಕೊಟ್ಟವ್ರ ಕೈಯಲ್ಲಿ ಹೋಗ್ಬಿಡ್ತದೆ ಆ ಮಗು. ಹೌದು, ತನ್ನದಕ್ಕೆ ಚಾಕ್ಲೇಟ್ ಬೇಕು ಅಷ್ಟೇ. ಹಾಗೆ ಆತ್ಮನಿಗೆ ಪೂರ್ತಿ ಜೀವನದಲ್ಲಿ ಏನ್ ಬೇಕು? ಸಪ್ತಗುಣಗಳು. ಶಾಂತಿ ಬೇಕು ತಾನೆ. ಅದಕ್ಕೆ ತಾನೆ ನಾವು ಹುಡುಕ್ತಾ ಇದ್ವಿ, ನಮ್ಮ ತಿಳ್ದೇ ಇರುವಂತ ಕಾರಣದಿಂದ. ಹಾಗೆ ನಮ್ಮ ಲಾಸ್ಟ್ ಸ್ಟೇಜ್ ಏನು ಬರಬೇಕು? ಸ್ಮೃತಿ ಸ್ವರೂಪ. ಯಾವ ಸ್ಮೃತಿ ಸ್ವರೂಪ? ನಾನು ಪರಧಾಮದಲ್ಲಿದ್ದೇನೆ, ಬಾಬಾ ಜೊತೆಲಿ ಇದ್ದೇನೆ, ಬಾಬಾ ನನ್ನಿಂದಿದ್ದಾರೆ, ನಂದು ವಿಶ್ವ ಕಲ್ಯಾಣ ಆಗ್ತಿದೆ, ಕಿರಣ ಹೋಗ್ತಾ ಇದೆ, ಬಣ್ಣ, ಇದ್ಯಾವುದು ಅಲ್ಲ. ಅದೆಲ್ಲ ಇದ್ದರೆ ಸಂಪೂರ್ಣವಾಗಿ ನಿಮ್ಮ ಮನ ಬುದ್ಧಿ ಅನುಭವದ ಕಡೆಗೆ ಇರೋದಿಲ್ಲ. ಎಲ್ಲೋಗ್ತದೆ ಶಕ್ತಿ? ನೋಡೋದಲ್ಲಿ, ಸಂಕಲ್ಪ ಮಾಡೋದಲ್ಲಿ, ಅಲ್ಲಿ ಹೋದಾಗ ಸಂಪೂರ್ಣ ಸುಖದ ಅನುಭವ ನಿಮಗೆ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಇವಾಗ ಉದ್ದಿನ ವಡೆ ಮಗುವಿನ ಬಾಯಲ್ಲಿ ಹಾಕಿದಾಗ ಮಗು ರುಚಿ ಮಾತ್ರ ನೋಡ್ತಾ, ಅದಕ್ಕೆ ನಾವು ತಿನ್ಬೇಕಾದ್ರೆ ಏನಾಗ್ತದೆ? ಉದ್ದಿನ ವಡೆ ಬಾಯಲ್ಲಿ ಇರ್ತದೆ, ಇನ್ನೊಂದು ಮುದ್ದಿನ ವಡಕ್ಕೆ ಏನ್ ಮಾಡ್ತೀವಿ? ಕೈಯೋ ಸ್ಪೂನ್ ತಗೊಂಡ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಸಾಂಬಾರ್ನಲ್ಲೂ ಚಟ್ನಿಯಲ್ಲಿ ಏನ್ ಮಾಡ್ತಿರ್ತೀವಿ? ಅದುತ್ತಾ ಇರ್ತದೆ. ನಮ್ದು ಆ ಕಡೆನೂ ಕೂಡ ಗಮನ ಇರ್ತದ ತಾನೆ? ಮಗುವಿನ ಗಮನ ಇರ್ತದ? ಇಲ್ಲ. ಯಾಕೆ? ಅದು ಅದ್ರ ಕೆಲಸ ಅಲ್ವೇ ಅಲ್ಲ. ಅದು ಕೆಲಸ ಯಾರ್ದು? ಅಮ್ಮಂದು ಕೆಲಸ. ಅದು ಕೆಲಸ ಏನು? ತಿನ್ನೋದಷ್ಟೇ. ಬಾಯಲ್ಲಿ ಹಾಕಿ ರುಚಿ ತಿನ್ನೋದಷ್ಟೇ ಬಿಟ್ರೆ, ಆ ಸಣ್ಣ ಮಗುಗೆ ನಾನು ಮಗು ಅಂತನೋ, ನಾನು ತೊಟ್ಲಲ್ಲಿ ಕೂತ್ಕೊಂಡಿದ್ದೇನೆ ಅಂತನೋ, ನಾನು ಬೆಂಗಳೂರಿನಲ್ಲಿ ಇದ್ದೇನೆ ಅಂತನೋ, ನಮ್ಮ ತೆಲುಗು ಅಂತ ಏನು ಕೂಡ ಗೊತ್ತಿಲ್ಲ. ಹೌದು ತಾನೆ? ಅದು ಯಾರ ಜೊತೆ ಕನೆಕ್ಟ್ ಆಗಿದೆ ಅದು ರುಚಿ ಅನುಭವ ಮಾಡ್ತಾ ಇದೆ ಅಷ್ಟೇ. ಹಾಗೆ ರಾಜಯೋಗದಲ್ಲೂ ಕೂಡ ನಮ್ಮ ಸ್ಥಿತಿ ಹೇಗಿರ್ಬೇಕಂತ? ಸ್ಮೃತಿ ಸ್ವರೂಪ ಅಂತಂದ್ರೆ ಆ ಅನಾದಿ ಸ್ವರೂಪ ಇದೆಯಲ್ಲ, ಯಾವುದು?
ಕೇವಲ ನಾನು ಸಪ್ತ ಗುಣಗಳ ಜೊತೆಗೆ ಏನಾಗಿದ್ದೇನೆ, ಕನೆಕ್ಟ್ ಆಗಿದ್ದೇನೆ ನಾನು ಆತ್ಮ. ಈವನ್ ನಾನು ಆತ್ಮ ಬಿಂದು, ನಿರಾಕಾರ, ಅಜರ, ಅಮರ, ಅವಿನಾಶಿ, 5,000 ವರ್ಷದಲ್ಲಿ ಬಂಧಿತನಾಗಿದ್ದೇನೆ, ಪ್ರಕೃತಿ ನಡುವೆ ಇದ್ದೇನೆ, ನಾನು ಪಾತ್ರ ಮಾಡ್ತಿದ್ದೇನೆ, ನಾನು ವಿಶ್ವ ಕಲ್ಯಾಣ ಆಗ್ತದೆ ಸರ್, ಏನೂ ಇಲ್ಲ. ಏನಿರ್ಬೇಕು, ಕೇವಲ ಅನುಭವ ಅಷ್ಟೇ. ಅನುಭವ ಅಷ್ಟೇ. ಎಸಿಯಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಗೆ ಏನಾಗ್ತಾ ಇದೆ, AC ಅನುಭವ. ಅನುಭವ ಅಷ್ಟೇ. ಯಾವ ಕಂಪನಿ AC, ಅದ್ರಲ್ಲಿ ಎಷ್ಟು ಡಿಗ್ರಿ ಸೆಟ್ ಮಾಡಿದ್ದಾರೆ, ವಾನ್ ಯಾರು ಮಾಡಿದ್ದಾರೆ, ಕರೆಂಟ್ ಬಿಲ್ ಎಷ್ಟು ಬಂದಿದೆ, ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ, ನಿಮ್ಗೆ ಬೇಕಾಗಿರೋ ಫೈನಲ್ ಪ್ರಾಡಕ್ಟ್ ಜೊತೆ ಕರೆಕ್ಟ್ ಆಗಿ ಅನುಭವ ಮಾಡಿ, ವಿಷಯ ಮುಗೀತಷ್ಟೇ. ಯಾರು ತಂದಾಕಿದ್ದಾರೆ, ಅದಕ್ಕೆ ರೇಟ್ ಎಷ್ಟು, ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ. ಅರ್ಥ ಆಗ್ತಿದ್ಯಾ? ಹಾಗೆ ಯೋಗದಲ್ಲಿ ನಿಮ್ಗೆ ಏನಾಗ್ಬೇಕು ಹೇಳಿ, ಕೇವಲ ಅನುಭವ. ಎಲ್ಲಿವರೆಗೆ ಬಾಬಾ ಏನ್ ಹೇಳ್ತಾರಂತಂದ್ರೆ ಅನುಭವ ಮೂರ್ತಿ ಅಂತಂದ್ರು ಬಾಬಾ. ಏನ್ ಹೇಳಿ, ಅನುಭವ ಮೂರ್ತಿ. ಅಂದ್ರೆ ಅನುಭವ ಮೂರ್ತಿ ಅಂತಂದ್ರೆ ಏನು, ಸುಮ್ನೆ ಇರೋದಷ್ಟೇ. ನಿಮಗೆ ಆ ಶಕ್ತಿ ಯಾರಿಂದ ಬರ್ತಾ ಇದೆ ಅದನ್ನೂ ಕೂಡ ಬೇಡ, ನಿಮ್ಮ ಮೂಲಕ ಮುಂದೆ ಯಾರಿಗೆ ಹೋಗ್ತಾ ಇದೆ ಅದನ್ನೂ ಬೇಡ. ಅದು ನಂದಂತೂ ಅಲ್ಲ ಅಲ್ವಾ, ಅದು ಯಾರ್ದದು, ಬಾಬಾ ಪರಮಾತ್ಮನಿಂದ ಬಂದಿರೋದು. ಬಾಬಾನಿಂದ ಬಂದಿದೆ ಬಂದಿದೆ ಬಂದಿದೆ, ನನ್ನಿಂದ ಬಾಬಾ ಇದ್ದಾರೆ, ನಾನು ಒಳಗಡೆ, ಇದರ ಕಡೆನೂ ಗಮನ ಬೇಡ. ಅಥವಾ ನಿಮ್ಮ ಮೂಲಕ ಭಗವಂತ ಆ ಶಕ್ತಿನ ಯಾರಿಗೆ ಕೊಡ್ತಾ ಇದ್ದಾರೆ, ಯಾರಿಗೆ ಅಂತಂದ್ರೆ ವಿಶ್ವದ ಎಲ್ಲ ಆತ್ಮಗಳು ಎಲ್ಲ ಆತ್ಮಗಳಿಗಾದ್ರೂ ಕೊಟ್ಕೊಳ್ಳಿ, ಮನುಷ್ಯಾತ್ಮರಿಗಾದ್ರೂ ಕೊಟ್ಕೊಳ್ಳಿ, ಅವ್ರ ಪರಿವಾರಕ್ಕಾದ್ರೂ ಕೊಟ್ಕೊಳ್ಳಿ, ವಿಕರ್ಮ ವಿನಾಶ ಮಾಡೋದಕ್ಕಾದ್ರೂ ಕೊಟ್ಕೊಳ್ಳಿ, ಪಂಚತತ್ವಕ್ಕಾದ್ರೂ ಕೊಟ್ಕೊಳ್ಳಿ, ಅದು ಯಾರಿಗಾದ್ರೂ ಕೊಟ್ಕೊಳ್ಳಪ್ಪ, ನನಗೆ ಸಂಬಂಧ ಇಲ್ಲ. ಎಲ್ಲಿಂದ ಬಂದಿದೆ ನನಗೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದೆ ಹೇಳೋದ್ರ ಕಡೆಗೂ ನನ್ನ ಗಮನ ಇಲ್ಲ. ನನ್ನ ಗಮನ ಏನು, ಅನುಭವ, ಇಲ್ಲಿ ಹೆಂಗಾಗ್ತದೆ, ಹಗುರತೆ, ಖುಷಿ. ಅವನು ಉಪಯೋಗ ಮಾಡ್ದ ತಾನೇ ಅನುಭವ ಆಗ್ತದೆ. ನಾಲ್ಗೆ ಮೇಲೆ ಉದ್ದಿನ ವಡನೆ ಇಲ್ಲ ಅಂತ ಅನುಭವ ಎಲ್ಲಿಂದ ಆಗ್ತದೆ. ಮೊದ್ಲು ಯಾವಾಗಲೋ ತಿಂದಿದ್ದು ಮುದ್ದಿನ ವಡೆ ಜೊತೆ ಜೋಡಣೆ ಆಗೋದು ಬೇರೆ, ಪ್ರಾಕ್ಟಿಕಲ್ ಈಗ ನಾಲ್ಗೆ ಮೇಲೆ ಇಟ್ಬಿಟ್ಟು ಅನುಭವ ಮಾಡೋದು ಬೇರೆ, ಅಥವಾ ಯಾರೋ ತಿಂದಿರೋದನ್ನ ಕೇಳಿಬಿಟ್ಟು ಅದರ ಬಗ್ಗೆ ಸಂಕಲ್ಪ ಮಾಡಿ ಕನ್ಸು ಕಾಣೋದು ಬೇರೆ. ಹೌದು ತಾನೇ? ಅದಕ್ಕಾಗಿ ಹೇಳ್ತಾರೆ ಆಕ್ಚುಲಿ ಸ್ಮೃತಿ ಸ್ವರೂಪ ಅಂತಂದ್ರೆ ಯಾವುದು, ಅನಾದಿ ಸ್ವರೂಪ. ಅಂದ್ರೆ ಆತ್ಮ ಪರಮಧಾಮದಲ್ಲಿದ್ದಾಗ ಅದಕ್ಕೆ ಸಪ್ತ ಗುಣಗಳ ಬಗ್ಗೆ ಮಾತ್ರ ಗೊತ್ತಿರ್ತದೆ ಬಿಟ್ರೆ 5,000 ವರ್ಷದ ಜ್ಞಾನ ಆಗ್ಲಿ, 3 ಲೋಕದ ಜ್ಞಾನ ಆಗ್ಲಿ, ಆತ್ಮದ ಜ್ಞಾನ ಆಗ್ಲಿ, ಪರಮಾತ್ಮನ ಜ್ಞಾನ ಆಗ್ಲಿ, ಅಥವಾ ತಾನು ಏನು ಅನುಭವ ಮಾಡ್ತಾ ಇದ್ದೇನೆ ಅದಕ್ಕೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಶಕ್ತಿ, ಪವಿತ್ರತೆ ಹೇಳ್ತಾರೆ ಹೇಳೋದು ಕೂಡ ಅದಕ್ಕೆ ಏನಾಗಿರೋದಿಲ್ಲ, ಗೊತ್ತಿರೋದಿಲ್ಲ. ಹಾಗೆ ನಾವು ಅನುಭವ ಮಾಡ್ಬೇಕಾದ್ರೆ ಇದು ಶಾಂತಿನ, ಇದು ಸುಖನ, ಇದು ಶಕ್ತಿನ, ಪ್ರೀತಿಗೂ ಪ್ರೇಮಕ್ಕೂ ಏನು ವ್ಯತ್ಯಾಸ, ಪವಿತ್ರತೆ, ಆ ವ್ಯತ್ಯಾಸದ ಕಡೆನೂ ನೀವೇನ್ ಮಾಡಬಾರ್ದು, ಗಮನವನ್ನ ಕೊಡಬಾರದು. ಯಾವ್ದ್ರ ಕಡೆ ಗಮನ ಕೊಡಬೇಕು, ಅನುಭವ, ಆತ್ಮಕ್ಕೆ ಏನ್ ಬೇಕು, ಬಾಬಾ ಏನ್ ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ಏನ್ ಮಾಡ್ತಾ ಹೋಗೋದು, ಅನುಭವ ಮಾಡ್ತಾ ಇರೋದು. ಆ ಅನುಭವಕ್ಕೆ ಆಧಾರ, ಅನುಭವಕ್ಕೆ ಆಧಾರ ಎಷ್ಟು ನೀವು ಬಾಬಾದಲ್ಲಿ ಆ ರೀತಿ ಕೇವಲ ಅನುಭವದಲ್ಲಿ ಮನಸ್ಸನ್ನು ಇಡ್ತಾ ಹೋಗ್ತಿರೋ, ಎಷ್ಟು ಮನ ಬುದ್ಧಿ ಸಂಸ್ಕಾರ ಆತ್ಮ ಕ್ಲೀನ್ ಆಗ್ತಾ ಹೋಗ್ತದೋ, ಅನುಭವ ಆಗ್ತಾ ಇರುತ್ತೆ. ಹೆಚ್ಚಿಗೆ ಆಗತ್ತೆ. ಆ ಸ್ಟೇಜ್ ಚೇಂಜ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ಕ್ಲೀನ್ ಆದಷ್ಟು ಅನುಭವ ಜಾಸ್ತಿ ಆಗ್ತದೆ. ನಂಬರ್ 1. ನಂಬರ್ 2, ನೀವು ಏನು ಸಂಕಲ್ಪ ಮಾಡ್ತೀರಿ, ವಿಶ್ವ ಕಲ್ಯಾಣ ಮಾಡ್ಬೇಕು, ಬೇಗದಲ್ಲಿ ಆಗ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಅನುಭವ ಏನಾಗ್ತದೆ, ಇನ್ನೂ ಜಾಸ್ತಿ ಹೆಚ್ಚಿಗೆ ಆಗ್ತದೆ. ಎಷ್ಟು ನಿರಂತರವಾಗಿ ಬಾಬಾನಲ್ಲಿ ಇರ್ತೀರಿ ಅಷ್ಟು ಪರ್ಸೆಂಟೇಜ್ ಏನಾಗ್ತದೆ, ಜಾಸ್ತಿ. ಆ ಸಮಯದಲ್ಲಿ ಬರೀ ಒಂದೇ ಕರ್ಮಕ್ಕೋಸ್ಕರ ಮಾತ್ರ ಅನುಭವದ ಕಡೆಗೆ ಮಾತ್ರ ಗಮನ ಇಟ್ಟರೆ ಅನುಭವ ಏನಾಗ್ತದೆ, ಜಾಸ್ತಿ ಆಗ್ತದೆ. ಈ ಕಡೆ ಲೌಕಿಕನೂ ಇದೆ, ಶರೀರನೂ ಇದೆ, ಲೆಕ್ಕಾಚಾರನೂ ಇದೆ, ಪತಿ ಇದ್ದಾರೆ, ಮಕ್ಕಳಿದ್ದಾರೆ, ಚಿಂತೆ ಇದೆ, ವಿಚಾರ ಸಾಗರ ಮಂತಲ್ಲ, ಸೇವೆ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಎಲ್ಲಾರು ಸೇರ್ಕೊಂಡ್ಬಿಟ್ರೆ ಬಾಬಾ 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 ಅಂತಂದ್ರೆ ಏನಾಗ್ತದೆ, ಆತ್ಮದ ಶಕ್ತಿ ಡೈವರ್ಟ್ ಆಗ್ತದೆ. ಅವಾಗ ಅನುಭವದ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಅದಕ್ಕಾಗಿ ರಾಜಯೋಗಕ್ಕಂತ ನೀವು ಕುಳಿತುಕೊಂಡಾಗ ಆತ್ಮೀಯರು, ಇದು ರಾಜಯೋಗದ ಸ್ಥಿತಿ, ಕರ್ಮಯೋಗದ ಸ್ಥಿತಿ ಎಲ್ಲ ಆಯ್ತು. ಹಾಗಿದ್ರೆ ಕರ್ಮಯೋಗ ಮಾಡ್ಬೇಕಾದ್ರೆ ನಾನು ಶರೀರದ ಕಡೆ ಗಮನ ಕೊಡ್ಬೇಕಲ್ವಾ, ಮಾಡ್ತಾ ಇರುವಂತ ಕರ್ಮದ ಕಡೆ ಗಮನ ಕೊಡ್ಬೇಕಲ್ವಾ ನಾನು. ಅದು ಈ ಸ್ಥಿತಿ ಯಾವುದು, ರಾಜಯೋಗಕ್ಕಂತ ನೀವು ಶರೀರ ಕುಳಿಸಿದ್ರಲ್ಲ ಆವಾಗ ಮಾಡುವಂತ ಒಂದು ಅನುಭವ. ಅರ್ಥ ಆಯ್ತಾ? ಅನಾದಿ ಸ್ವರೂಪ ಅಂತಂದ್ರೇನು, ಆವಾಗ ಕೇವಲ ಅನುಭವ ಮಾತ್ರ ಇರ್ತದೆ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಅವಾಗ ಜ್ಞಾನನು ಕೂಡ ಇರೋದಿಲ್ಲ. ಪರಮಧಾಮದಲ್ಲಿ ಆತ್ಮ ಇದ್ದಾಗ ನಾನು ಭೂಮಿಗೆ ಹೋಗ್ತೇನೆ,
3 ಲೋಕ ಇದೆ, 5,000 ವರ್ಷ ಎಲ್ಲ ಏನಾದ್ರು ಗೊತ್ತಿರ್ತದ ಅದಕ್ಕೆ? ಇಲ್ಲ. ಏನು ಗೊತ್ತಿರೋದಿಲ್ಲ. ಏನಿರ್ತದದು? ಶಾಂತಿ. ಈಗ ಪ್ರಶ್ನೆ, ಪರಮಧಾಮದಲ್ಲಿ ಆತ್ಮ ಇದ್ದಾಗ ಆಗುವಂತ ಸ್ಥಿತಿ, ಅದನ್ನ ನೀವು ಅನಾದಿ ಸ್ವರೂಪ ಅಂತ ಹೇಳಿದ್ರಿ, ಹೌದು ಅಲ್ವೋ? ಹೌದು. ಅದು ಸೂಕ್ಷ್ಮ ವತನದಲ್ಲಿರುವಂತ ಸ್ಥಿತಿನೂ ಅಲ್ಲ, ಸ್ಥೂಲ ವತನದಲ್ಲಿರುವಂತ ಸ್ಥಿತಿನೂ ಅಲ್ಲ. ಓಕೆ, ಹ್ಮ್. ಅದು ಸೇವೆಯ ಸ್ಥಿತಿನೂ ಅಲ್ಲ, ಅದೇನು ಕೇವಲ ಅನುಭವದ ಸ್ಥಿತಿ. ಓಕೆ, ಎಸ್ ಆರ್ ನೋ? ಹೌದು. ರೈಟ್. ಹಾಗಿದ್ರೆ ಆತ್ಮ ಪರಮಧಾಮದಲ್ಲಿ ಇದ್ದಾಗ ಅದರ ಅನುಭವ ಮಾಡುತ್ತಾ? ಇಲ್ಲ. ಆತ್ಮ ಪರಮಧಾಮದಲ್ಲಿದ್ದಾಗ ಅದರ ಅನುಭವ ಮಾಡುತ್ತಾ? ಇಲ್ಲ. 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 ಅದು ಯಾವಾಗ ಮಾಡೋದು? ಈಗ ಸಂಗಮಯುಗದಲ್ಲಿ ಭಗವಂತನ ಈಗಲೇ. ಪ್ರೀತಿ ಇಲ್ಲ. ಈಗಲೇ. ಈಗ ಅನುಭವ ಮಾಡ್ಲಿಕ್ಕೆ ಶರೀರ ಬೇಕಲ್ಲ. ಭಲೆ ಹೌದು. ಪರಮಧಾಮದಲ್ಲಿ ಇದ್ರೂ ಕೂಡ ಆ ಸ್ಥಿತಿಯ ಆ ಸ್ವರೂಪದ ಅನುಭವ ಅದು ಆವಾಗ ಇಲ್ಲ. ಮಾಡೋದಿಲ್ಲ ಅಲ್ವಾ? ಉದಾಹರಣೆಗೆ, ನೀವು ಶಾರೀರಿಕವಾಗಿ ಜನ್ಮ ತಗೊಂಡಾಗ ತಾಯಿಯ ಗರ್ಭದಲ್ಲಿ 4-5 ತಿಂಗಳು ಇದ್ರೋ ಇಲ್ವೋ? ಇದು. ಇದ್ವಿ. ಇದ್ದು ತಾನೆ. ಅಲ್ಲಿಂದ ಹೊರಗಡೆ ಬಂದಿರ್ತಾನೆ. ಅಲ್ಲಿ ಹೌದು. ಅಲ್ಲಿಂದ ಹೊರಗಡೆ ಬಂದಿರ್ತಾನೆ ಶಾರೀರಿಕವಾಗಿ. ಅವಾಗ 4-5 ತಿಂಗಳು ನಾನು ಅಲ್ಲಿದ್ದಾಗ ಬಾಬಾ ಹೇಳ್ತಾರೆ, ಈ ಕಲಿಯುಗ ಅಂದ್ರೆ ಗರ್ಭ ಜೈಲು, ಸತ್ಯುಗ ಅಂತಂದ್ರೆ ಗರ್ಭ ಮಹಲ್. ಹೌದಾ? ಹಾಗೆ 4-5 ತಿಂಗಳಲ್ಲಿ ಯೋಚನೆ, ಚಿಂತನೆ, ಕರ್ಮದ ಫಲ ಬಂದಿದೆಯೋ ಬಂದಿಲ್ವೋ? ಬಂದಿದೆ. ಬಂದಿದೆ. ಎಲ್ಲಿದು? ಹಿಂದಿನ ಜನ್ಮದ್ದು. ತಾಯಿಯ ಗರ್ಭದಲ್ಲಿ ಇದ್ದಾಗ ನನಗೇನಾದ್ರು ಒಂದು ಅನುಭವ ಆಗಿದ್ಯೋ ಆಗಿಲ್ವೋ? ನಾನು ಕರ್ಮ ಮಾಡಿದ್ದೀನೋ ಮಾಡಿಲ್ವೋ? ಮಾಡಿದ್ವಿ. ಮಾಡಿದ್ದೀನಿ. ಓಕೆ, ಹಾಗಿದ್ರೆ ಹಾಗೆ ನೆನಪಿದ್ಯಾ ನಿಮಗೆ? ಇಲ್ಲ. ಇಲ್ಲ. ನೆನಪಿದ್ಯಾ? ಅದು ಈಗ ನೆನ್ಪು ಮಾಡಬಹುದು, ನಾನು ಒಳಗಡೆಗಿದ್ದಾಗ ಏನು ಮಾಡಿರಬಹುದು. ಈಗ ನೆನಪಿದೆ ತಾನೆ? ನೆನಪಿದೆಯೋ ಇಲ್ವೋ? ಇದೆ. ಸಣ್ಣ ಮಗು ಇದ್ದಾಗ ಅಮ್ಮ ಮುದ್ದು ಮಾಡಿದ್ದು ನಮ್ಗೆ ನೆನಪಿರೋದಿಲ್ಲ, ಆದ್ರೆ ಈಗ ಬೇರೆ ಮಗು ನೋಡ್ಬಿಟ್ಟು ನಾನು ಹೀಗೆ ಮಾಡಿರಬಹುದು ಅಂತ ಏನಾಗ್ತದೆ, ಈಗ ನಮ್ಗೆ ಗೊತ್ತಾಗುತ್ತೆ. ನೆನಪಿಗೆ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ಸಂಗಮ ಎಲ್ಲಿ ಪರಮಧಾಮದಲ್ಲಿ ನಾವು ಇದ್ರೂ ಕೂಡ ಆ ಸಮಯದಲ್ಲಿ ಅನಾದಿ ಸ್ವರೂಪದ ಅನುಭವ ಆವಾಗ ಆಗೋದಿಲ್ಲ. ಅನಾದಿ ಸ್ವರೂಪದ ಅನುಭವ ಆಗೋದು ಯಾವಾಗ? ಸಂಗಮದಲ್ಲಿ. ಸಂಗಮ ಯುಗದಲ್ಲಿ ಮಾತ್ರನೇ ಹೊರತು ಸತ್ಯುಗ, ತ್ರೇತಾಯುಗ, ದ್ವಾಪರ ಕಲಿಯುಗದಲ್ಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಸಂಗಮ ಎಲ್ಲಿ ಪರಮಧಾಮದಾಗ್ಲಿ ಪರಮಾತ್ಮದಾಗ್ಲಿ ನಮ್ಗಲ್ಲಿ ಜ್ಞಾನ ಇರೋದಿಲ್ಲ. ಇರುವುದಿಲ್ಲ. ಮತ್ತು ಮುಖ್ಯವಾಗಿ ಪರಮಧಾಮದ ಜ್ಞಾನ ಇಲ್ಲದೆ ಇರುವಂತ ಕಾರಣದಿಂದ ನಮ್ಮ ಮನ ಬುದ್ಧಿನ ಪರಧಾಮಕ್ಕೆ ಕಳಿಸಿರೋದಿಲ್ಲ. ಅದಕ್ಕಾಗಿ ಅನುಭವ ಆಗೋದಿಲ್ಲ. ಸತ್ಯುಗದಲ್ಲಿ ನಿಮ್ಗೆ ಅನುಭವ ಆಗ್ಬೋದು. ಯಾವ ಅನುಭವ? ಸತ್ಯುಗದಲ್ಲಿರುವಂತ ಆತ್ಮಗಳಿಂದ ಹೊರಡುವಂತ ಸಪ್ತಗುಣಗಳ ಅನುಭವ ಆಗ್ಬೋದೇ ಹೊರತು, ಆದ್ರೆ ಪರಮಧಾಮದ ಅನುಭವ ಆಗೋದು ಯಾವಾಗ? ಈಗ. ಈಗ್ಲೂ ಯಾವಾಗ? ಈಗ್ಲೂ ಯಾವಾಗ? ಈಗ್ಲೂ ಯಾವಾಗ ಅಂತಾರೆ ಮನಸ್ಸಿನ ಇದನ್ನೆಲ್ಲ ತೆಗಿಬೇಕು. ಯಾವ್ದೆಲ್ಲ ತೆಗಿಬೇಕು? ನಾನು, ನನ್ನ ದೇಹ, ದೇಹದ ದೇಹದ ಸಂಬಂಧ, ವ್ಯವಹಾರ, ಈಶ್ವರಿ ಜನ್ಮ, ಈಶ್ವರಿ ಟೆನ್ಷನ್ನು, ಈಶ್ವರಿಯ ಸೇವೆ, ಇದೆಲ್ಲದಿಂದ ನಿಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು? ಡಿಟ್ಯಾಚ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ಮನೆಯಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತು, ನಿಮ್ಮ ಮನೆ ಒಳಗಡೆ ಹೋದ್ರಿ, ಅಗರಬತ್ತಿ ಹಚ್ಚಿದ್ದಾರೆ, ಸೋಫಾ ಮೇಲೆ ಕೂತ್ಕೊಂಡಿದ್ದೀರಿ, ಏನಾಗ್ತದೆ? ಅಷ್ಟೇ ಕೆಲಸ, ಅಷ್ಟೇ ಕೆಲಸ. ಅದು ಯಾರು ಹಚ್ಚಿದ್ದಾರೆ, ಅದರ ಹೆಸರೇನು, ಅದರ ರೇಟ್ ಏನು, ಅದು ಯಾವ ರೂಮ್ ನಲ್ಲಿ ಇದೆ, ಅದು ಎಲ್ಲಿಂದ ಹೊರಗಡೆ ಬರ್ತಿದೆ, ಅದು ನಿಮ್ಗೆ ಹಾಗೆ ಯೋಗದಲ್ಲಿ ನಮ್ಗೆ ಏನಾಗಿರ್ಬೇಕು ಹೇಳಿ? ಅನುಭವ. ಅಂದ್ರೆ ಆತ್ಮದ ಸಂಪೂರ್ಣ ಗಮನ ಇಲ್ಲಿ ಅನುಭವ. ಪರಮಾತ್ಮ ಕೊಡುವಂತಹ ಆ ಸಪ್ತ ಗುಣಗಳಲ್ಲಿ ಅಥವಾ ಭಗವಂತ ಕೊಡ್ತಾ ಇದ್ದಾರಲ್ಲ ಟ್ರೀಟ್ಮೆಂಟ್. ಯಾವ ಟ್ರೀಟ್ಮೆಂಟ್? ಸ್ವಚ್ಛತೆಯ ಟ್ರೀಟ್ಮೆಂಟು ಇರಬಹುದು, ನಿಮ್ಮನ್ನ ಸೇವೆಗೆ ಉಪಯೋಗ ಮಾಡ್ತಾ ಇರುವಂತ ಟ್ರೀಟ್ಮೆಂಟ್ ಕೂಡ ಇರಬಹುದು. ಆ ಅನುಭವದಲ್ಲಿ ಮಾತ್ರ ನಾನೇನಾಗಿರ್ಬೇಕು? ಈಗ ಹೇಳಿ, ಈ ಸ್ಟೇಜ್ ವಿಶ್ವ ಕಲ್ಯಾಣಕ್ಕಿಂತ ಅಥವಾ ಮಾಸ್ಟರ್ ಸರ್ವಶಕ್ತಿಮಾನ್ಗಿಂತ ಬಿಂದು ಸ್ಥಿತಿಗಳಿಗಿಂತ ಶ್ರೇಷ್ಠ, ಹೌದು ಅಲ್ವೋ? ಶ್ರೇಷ್ಠ. ಯಾಕೆ ಶ್ರೇಷ್ಠ? ಯಾಕೆ ಶ್ರೇಷ್ಠ ಅಂತಂದ್ರೆ ವಿಶ್ವ ಕಲ್ಯಾಣದಲ್ಲಿ ಸ್ಮೃತಿ ಇರ್ತದೆ, ನಾನು ವಿಶ್ವ ಕಲ್ಯಾಣಕಾರಿ ಆಗಿದ್ದೇನೆ, ನನ್ನಿಂದ 3 ಲೋಕಕ್ಕೆ ಏನಾಗ್ತದೆ? ಶಕ್ತಿ ಹೋಗ್ತಾ ಇದೆ. ಆವಾಗ ಆತ್ಮದ ಶಕ್ತಿ ಯಾವ ಕಡೆಗೆ ಹೋಯ್ತು?
ಹಾ, ಸರ್ವಶಕ್ತಿವಂತದಲ್ಲಿ ನನ್ನಿಂದ ಏನಾಗ್ತಾರೆ? ಸರ್ವಶಕ್ತಿಗಳು ಹೋಗ್ತಾ ಇದೆ. ಹೋಗ್ತಾ ಇದ್ದಾವೆ ಹೇಳುವಂತ ಸಂಕಲ್ಪ. ಇಲ್ಲಿ ಏನೂ ಇಲ್ಲ. ಕೇವಲ ಏನಿದೆ? ಕಲ್ಪನೆ. ಕೇವಲ ಏನಿದೆ? ಅನುಭವ. ಶಕ್ತಿಗಳು ಹೋಗ್ತವು. ಅದೇ ಅನುಭವ. ಅನುಭವ ಆಗ್ಲಿಕ್ಕೆ ಮನಸ್ಸನ್ನ ಮೊದಲು ಬಾಬ್ದಾದರ ಜೊತೆಗೆ ಕನೆಕ್ಟ್. ಇಡಲೇಬೇಕು. ನಾಲ್ಗೆ ಮೇಲೆ ಉದ್ದಿನ ವಡೆ ಇಟ್ಟರೆ ತಾನೇ ಅನುಭವ ಆಗ್ತದೆ. ಇಡದೆ ಇದರ ಅನುಭವ ಎಲ್ಲಿಂದ ಆಗ್ತದೆ? ಅದು ಇಟ್ಟಾಗ ಬೇರೆ ಕಡೆಯಿಂದ ಮನಸ್ಸನ್ನು ತೆಗೆಯೋಣ, ಅದು ಆಮೇಲೆ. ಮೊದಲು ಇಡ್ಬೇಕು ತಾನೇ. ಅಂದ್ಮೇಲೆ ಮೊದಲು ಮನಸ್ಸನ್ನ ಒಯ್ದ್ಬಿಟ್ಟು ಎಲ್ಲಿ ಇಡಬೇಕು? ಪರಮಾತ್ಮನ ಒಳಗಡೆ ಇಟ್ಟಾಗ ಇಟ್ಟವನ್ ಯಾರು, ನಾನು ಯಾರ ಜೊತೆಗೆ ಇಟ್ಟಿದ್ದೇನೆ ಅದು ಕೂಡ ಬರ್ಬಾರ್ದು. ಇರಬಾರದು. ಅಲ್ಲೇನಿರ್ಬೇಕು? ಅನುಭವ. ಅನುಭವ. ಅದು ಯಾವ ಸ್ಟೇಜು? ನಿರಾಕಾರಿ. ಏನ್ ಹೇಳಿ? ನಿರಾಕಾರ. ಮೂರು ಲೋಕನೂ ಇಲ್ಲ, ಪರಂಧಾಮನೂ ಇಲ್ಲ, ಪರಮಾತ್ಮನೂ ಇಲ್ಲ, ಆತ್ಮನೂ ಇಲ್ಲ. ಕೇವಲ ಏನು? ಅನುಭವ. ಅನುಭವ. ಈಗ ರಾಜಯೋಗ ಸಹಜನ ಕಷ್ಟನೋ ಹೇಳಿ ನೋಡೋಣ. ಸಹಜ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಾಧನೆ ಮಾಡ್ತಾ ಹೋದಾಗ ಸಹಜ. ಇಲ್ಲ ಅಂದ್ರೆ ನಾನು ವಿಶ್ವ ಕಲ್ಯಾಣಕಾರಿನಪ್ಪ, ನಾನು ಏನು ಸರ್ವಶಕ್ತಿವಾನಪ್ಪ ಅಂತ ಬಿಟ್ಟು ಹೇಳೋದಲ್ಲಿ, ಅದನ್ನೇ ಬಾಬಾ ಹೇಳಿದ್ರು, ಹೇಳೋದಲ್ಲಿ, ಬರೆಯೋದಲ್ಲಿ, ಸಂಕಲ್ಪ ಮಾಡೋದಲ್ಲಿ, ನೋಡೋದಲ್ಲಿ, ಬೇರೆ ತಿಳಿಸೋದಲ್ಲಿ ಬ್ಯೂಸಿ ಆಗಿಬಿಟ್ಟಿದ್ದೀರ. ಬಿಟ್ರೆ ಯಾವ್ದಲ್ಲಿ ಇಲ್ಲ ಗಮನ? ಅನುಭವದಲ್ಲಿ ಇಲ್ಲ. ಇಲ್ಲ. ಅರ್ಥ ಆಗ್ತಿದೆ? ಅನುಭವದಲ್ಲಿ ಇದ್ರೂ ಕೂಡ ಕೆಲವೊಂದು ಸೆಕೆಂಡ್, ಕೆಲವೊಂದು ಮಿನಿಟ್ ಆಗ್ಬಿಟ್ಟು ಹೋಗ್ತದೆ ಹೊರತು ಅದು ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ನಿಮ್ಗೆ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ವಿಶೇಷವಾಗಿ 1 ಸೆಕೆಂಡಲ್ಲೇ ಆ ಸ್ಥಿತಿಗೆ ಹೋಗ್ಬಿಟ್ಟು ನೀವು ತಲುಪಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಸ್ಥಳ ಇಲ್ಲಿ, ಯಾವುದೇ ವಾತಾವರಣ ಇಲ್ಲಿ, ಯಾವುದೇ ವಾಯುಮಂಡಲದಲ್ಲಿ ಒಂದ್ಸಲ ಟಕ್ ಅಂತ ಏನಾಗ್ಬೇಕು? ಹೋಗಿ ನೀವು ಸಂಕಲ್ಪ ಮಾಡಿದ ತಕ್ಷಣ ಹೋಗಿ ತಲುಪಿ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಏನಾಗ್ಬೇಕು? ಅನುಭವ ಹೇಳುದು ಆರಂಭ ಆಗ್ಬೇಕು. ಯಾರಿಗೆ? ನನಗೆ. ನನಗೆ ಆರಂಭ ಆಗ್ಬೇಕದು. ಅವಾಗ ಮಧ್ಯದಲ್ಲಿ ಯಾವುದೇ ರೀತಿ ಆತ್ಮಿಕ ಸಂಭಾಷಣೆ ಆಗ್ಲಿ, ಕಾಮೆಂಟ್ರಿ ಆಗ್ಲಿ, ಡೂಮ್ ಆಗ್ಲಿ, ಲೈಟ್ ಆಗ್ಲಿ ಏನು ಬೇಕಾಗಿಲ್ಲ. ಅರ್ಥ ಆಗ್ತಿದ್ಯಾ? ಶಿವಬಾಬಾ ಶಿವಬಾಬಾ ಅಂತಾನು ಹೇಳುವಂಗಿಲ್ಲ, ಬಿಳಿ ಬಣ್ಣನು ನೋಡುವಂಗಿಲ್ಲ. ಅದಾದ ಆಗ್ಬೇಕು ಅಂತಂದ್ರೆ ತುಂಬಾ ಸಮಯ ಬಾಬಾನಲ್ಲಿ ಇದ್ದು 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 ಏನೇ ಬೇಕು ಅಷ್ಟು ನಾವು ಸಾಧನೆಯನ್ನ ಮಾಡಿರ್ಬೇಕು. ಅರ್ಥ ಆಯ್ತಾ? ಇವಾಗ ಅನಾದಿ ಸ್ವರೂಪನೇ ನಿಜವಾದ ಏನ್ ಹೇಳಿದ್ರು ಬಾಬಾ? ಸಮರ್ಥ. ಪ್ರತಿ ಸ್ವರೂಪ ಸೋ ಸಮರ್ಥ. ಅಂದ್ರೆ ಫೈನಲಿ ಆತ್ಮನಿಗೆ ಬೇಕಾಗಿರುವುದೇನು? ಸಪ್ತ ಗುಣಗಳು, ಸಂಪಾದನೆ. ಅರ್ಥ ಆಗ್ತಿದ್ಯಾ? ಅದೇನೇ ಇರುವಂತದ್ದು ಫೈನಲ್ ಅನಾದಿ ಸ್ವರೂಪ. ಓಕೆನಾ? ಕ್ಲಿಯರ್ ಆಯ್ತಾ ಇವಾಗ? ಮತ್ತೆ ಇದರಲ್ಲಿ ಡೌಟ್ ಇದೆಯಾ? ಅಂದ್ರೆ ಇಲ್ಲಿ ಸ್ಮೃತಿ ಯಾವ್ದ್ರ ಜೊತೆಗೆ? ಅನುಭವ. ಸಪ್ತ ಗುಣಗಳ ಜೊತೆಗೆ ಮಾತ್ರ. ನನಗೆ ಕನೆಕ್ಷನ್ ಕೊಟ್ಟಿರೋದು ಯಾವ್ರ ಜೊತೆಗೆ? ಸಪ್ತ ಗುಣಗಳ ಜೊತೆಗೆ ಮಾತ್ರ. ಅದ್ರ ಜೊತೆಗೆ ಸ್ಮೃತಿ ಇದೆ. ಅಲ್ಲಿ ಈಗ ಸ್ಮೃತಿ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ನಾವು ಅದನ್ನ ಪಡ್ಕೊಳ್ಳಿ ಸಂಕಲ್ಪ ಮಾಡ್ಬೇಕಾ? ಇಲ್ಲ. ಕೇವಲ ಇಟ್ಟ ಏನಾಯ್ತಾ? ಅಲ್ಲಿ ಕನೆಕ್ಟ್ ಮಾಡಿ ಆ ಏನ್ ಕನೆಕ್ಷನ್ ಇದೆ ಆ ಕನೆಕ್ಷನಿನ ಪರಿಣಾಮ ಪ್ರಭಾವವನ್ನ ಏನ್ ಮಾಡೋದು? ಅನುಭವ ಮಾಡುದು. ಅವಾಗ ಅದ್ರ ಒಂದರಲ್ಲಿ ಮಾತ್ರ ನನ್ನ ಮನಸ್ಸು ಬುದ್ಧಿ ಏಕಾಗ್ರತೆ ಇದ್ದಾಗ ನಮಗೆ ಅನುಭವ ಸ್ಟ್ರಾಂಗ್ ಆಗಿ ಆಗತ್ತೋ ಆಗಲ್ವೋ? ಆಗತ್ತೆ. ಓಕೆ, ನೋಡೋಣ ಬಾಬಾ ಏನ್ ಹೇಳ್ತಾರೆ. अपने आप से पूछो कि ज्यादा समय सोच स्वरूप बनते हो या स्मृति स्वरूप बनते हो? ಯೋಚನಾ ಸ್ವರೂಪದಲ್ಲಿ ಇರ್ತೀರೋ ಸ್ಮೃತಿ ಸ್ವರೂಪದಲ್ಲಿ ಇರ್ತೀರೋ? ಯೋಚನಾ ಸ್ವರೂಪ ಯಾವುದು? ಸ್ಮೃತಿ ಸ್ವರೂಪ ಯಾವುದು? ಯೋಚನಾ ಸ್ವರೂಪ ಅಂದ್ರೆ ನಾನು ಮಾಸ್ಟರ್ ಸರ್ವಶಕ್ತಿವಂತ, ನಾನು ವಿಶ್ವ ಕಲ್ಯಾಣಕಾರಿ. ಅದು ಯೋಚನೆ ಮಾಡ್ತಾನೆ ಇರ್ತೀವಿ. ಹೌದು. ಓಕೆ, ಯೋಚನೆ ಮಾಡೋದಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಹೊರತು ಇಲ್ಲೇನಿಲ್ಲ ನಾನು ಕರೋಡಪತಿ ಆಗಿದ್ದೇನೆ, ಲಕ್ಷಾಧಿಪತಿ ಆಗಿದ್ದೇನೆ, ಆಗ್ಬೇಕು, ಮಾಡ್ಬೇಕು, ನಾಳೆ ಆಗ್ತಾನೆ, 1 ತಿಂಗಳಾದ್ಮೇಲೆ ಆಗ್ತಾನೆ ಹೇಳ್ತಾ ಕೂತ್ಕೊಂಡ್ಬಿಟ್ಟು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ತೀರಾ? ಇಲ್ಲ. ಪ್ರಾಕ್ಟಿಕಲ್ ಕೆಲಸ ಮಾಡ್ಬೇಕಲ್ವಾ? ಕೆಲಸ ಮಾಡ್ಬೇಕಂದ್ರೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಅಂತ ಇರ್ತದ? ಇಲ್ಲ. ಕೆಲಸ ಮಾಡೋದು ಸಂಪಾದನೆ ಮಾಡೋದು ಅಷ್ಟು ಮಾತ್ರ ಕೆಲಸ. ಆಮೇಲೆ ಲೆಕ್ಕ ಮಾಡೋಣ, ಲಕ್ಷಾಧಿಪತಿ ಆಗಿದ್ದೇನೆ, ಕೋಟ್ಯಾಧಿಪತಿ ಆಗಿದ್ದೇನೆ, ಭಿಕ್ಷಾಧಿಪತಿ ಆಗಿದ್ದೇನೋ ಅಂತ. ಅರ್ಥ ಆಗ್ತಿದೆ ಬಾಬಾ ಏನ್ ಹೇಳ್ತಿದಾರಂತ? ಎಷ್ಟು ನಾವು ಯೋಗದಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಯಾವ ಕಡೆ ನಮ್ಗೆ ಡೈರೆಕ್ಷನ್ ಇದೆ. ಅದಕ್ಕಾಗಿ ಅವ್ಯಕ್ತ ಮೂಲ ಅಷ್ಟು ಡಿಟೇಲ್ ಆಗಿ ಕ್ಲಿಯರ್ ಆಗಿ ಮನ ಬುದ್ಧಿಲಿ ನೀವೇನ್ ತಪ್ಪು ಮಾಡ್ತಿದ್ದೀರಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ?
ಸ್ಪಷ್ಟವಾಗಿ ನಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಈ ಅನುಭವದ ಸ್ಥಿತಿಯಲ್ಲಿ ಇದ್ರೆ ಆತ್ಮೇಲೆ ವಿಕರ್ಮನೂ ವಿನಾಶ ಆಗ್ತದೆ, ಪುರುಷಾರ್ಥನೂ ಆಗ್ತದೆ, ನಿಂಬೆಕೊಂಡಲ್ಲಿ ಜಮ ಆಗ್ತದೆ, ದಾನ ಆಗ್ತದೆ, ವಿಶ್ವ ಕಲ್ಯಾಣನೂ ಆಗ್ತದೆ, ಸರ್ವಶಕ್ತಿ ಎಲ್ಲನೂ ಹೋಗ್ತದೆ, ಎಲ್ಲನೂ ಆಗ್ಬಿಡ್ತದೆ. ಅದರಲ್ಲಿ ಎಲ್ಲಾ ವಿಷಯ ಭಗವಂತ ಇಷ್ಟು ವರ್ಷದಲ್ಲಿ ಏನು ಹೇಳಿದಾರೋ ಅದೆಲ್ಲನೂ ಕೂಡ ಆಗ್ತದೆ. ಮತ್ತೆ ಆ ಸ್ಥಿತಿ ತುಂಬಾ ಸಹಜ. 1 ಸೆಕೆಂಡ್ ಅಲ್ಲೆಲ್ಲ ಹೋದ್ರೆ ಸಾಕು. ಬೇರೆ ಏನು ಹೆಚ್ಚಿಗೆ ಟೆನ್ಷನ್ ತಗೊಳ್ಳುವಂಥದ್ದು ಇಲ್ಲ. ಅದನ್ನು ಇದನ್ನು ಈ ಎಕ್ಸಾಮ್, ಈ ಪ್ರಶ್ನೆ, ಈ ಉತ್ತರ, ಅಷ್ಟೆಲ್ಲ ಬರಿ, ಇಷ್ಟೆಲ್ಲ ಬರಿ, ಏನಾಗ್ತದೆ? ಇದು ಸೋರಿಕೆ. ಯೋಚನಾ main ಆಗಿ ಇದು ಅಂದ್ರೆ ನಮ್ಗೆ ಬರೆಯೋದಲ್ಲಿ, ಉತ್ತರ ಹೇಳೋದಲ್ಲಿ ಇದಾಗ್ತದೆ ಹೊರತು ನಮ್ಮ ಮನಸ್ಸು ಆಕ್ಚುಯಲ್ ಸ್ಥಿತಿಯಲ್ಲಿ ಏನಾಗೋದಿಲ್ಲ ಚಿತ್ತ ಆಗೋದಿಲ್ಲ. ಅಲ್ವಾ? ಆದ್ಮೇಲೆ ಒಬ್ಬ ಡಾಕ್ಟರ್ ಇದ್ದಾರೆ, ಎಕ್ಸಾಮ್ ಬರೀತಾರೆ, ಅವ್ರಿಗೆ ಸಂಪಾದನೆ ಆಗ್ತದೋ ಆಗಲ್ವೋ? ಆ ಪರೀಕ್ಷೆಗೆ ಬರೆದ್ರೆ ಸಂಪಾದನೆ ಆಗತ್ತಾ? ಪುಸ್ತಕ ಓದಿದ್ರೆ ಸಂಪಾದನೆ ಆಗತ್ತಾ? ಸಂಪಾದನೆ ಆಗೋದು ಯಾವಾಗ? ಕೆಲಸ ಮಾಡಿದ್ರೆ ರೋಗಿಗಳ ಕಾಯಿಲೆ ಗುಣ ಮಾಡ್ಬೇಕು ತಾನೆ, ಆವಾಗ ತಾನೇ ಸಂಪಾದನೆ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಗೆ ಸಂಪಾದನೆ ಆಗೋದು ಒಂದು ಆ ಸಪ್ತ ಗುಣಗಳ ಅನುಭವ ಆದಾಗ, ಎರಡನೇದು ನಿಮ್ಮ ಮೂಲಕ ಸಪ್ತ ಗುಣಗಳು ಬೇರೆಯವರಿಗೆ ಹೋದಾಗ ಅಷ್ಟು ಮಾತ್ರ ನಿಮಗೆ ಕೆಲಸ. ಅದನ್ನು ಕಳಿಸುವಂತ ಕೆಲಸವನ್ನು ಕೂಡ ಯಾರು ಮಾಡ್ತಾರಂತೆ? ನೀವೇನ್ ಮಾಡ್ಬೇಕು? ಮೂರ್ತಿ ಮನಸ್ಸನ್ನ ಎಲ್ಲಾ ಕಡೆಯಿಂದ ತೆಗೆದು ನನ್ನ ಕೈಲಿ ಕೊಡಿ, ಬುದ್ಧಿಯಿಂದ ಅನುಭವ ಮಾಡಿ. ಮನಾಭವ, ಬೇರೆ ಎಲ್ಲೂ ಕೂಡ ಆ ಸಮಯದಲ್ಲಿ ಮನಸ್ಸು ಇರಕೂಡದು. ಅದಕ್ಕೆ ನಾವೇನ್ ಮಾಡ್ತೀವಂತೆ ಬಾಬಾ ಹೇಳ್ತಾರೆ, ಸೋಚತಾ ಸ್ವರೂಪ್ ಹೋ ಯಾ ಸ್ಮೃತಿ ಸ್ವರೂಪ್ ಹೋ. ಇಲ್ಲಿವರೆಗೆ ಯಾವ ಸ್ವರೂಪದಲ್ಲಿ ಇದ್ವಿ? ಯೋಚನಾ ಸ್ವರೂಪದಲ್ಲಿ. ಯೋಚನಾ ಸ್ವರೂಪನೇ ಸ್ಮೃತಿ ಸ್ವರೂಪ ಅಂತ ಹೇಳ್ಕೊಂಡ್ಬಿಟ್ಟಿದ್ವಿ. ಅರ್ಥ ಆಗ್ತಾ ಇದೆಯಾ? ಅದು ಸ್ಮೃತಿ ಸ್ವರೂಪನೇ ಬೇರೆ, ಯೋಚನಾ ಸ್ವರೂಪ. ಯೋಚನಾ ಸ್ವरूपने ಬೇರೆ. सोच स्वरूप बनने से सोचते बहुत अच्छा हो, मैं यहाँ हूँ, मैं यहाँ हूँ, मैं यहाँ हूँ, लेकिन स्मृति स्वरूप न होने के कारण अच्छा सोचते भी व्यर्थ संकल्प, साधारण संकल्प फिक्स हो जाता. ವಿಶ್ವ ಕಲ್ಯಾಣಕಾರಿ ಸರ್ವಶಕ್ತಿ ಎಲ್ಲ ಯೋಚನೆ ಚೆನ್ನಾಗಿ ಮಾಡ್ತೀರಾ, ಆದ್ರೆ ಅದು ಸಮರ್ಥ ಸ್ವರೂಪ ಅಲ್ಲ. ಅಲ್ಲಿ ಯೋಚನೆ ಮಾತ್ರ ಇರ್ತದೆ, ಹೊರತಲ್ಲಿ ಅನುಭವ ಇಲ್ಲ. ನಾನು ಡಾಕ್ಟರ್ ಆಗಿದ್ದೇನೆ, ದೊಡ್ಡ ಕ್ಯೂ ಇದೆ, 50 ಜನ ವೇಟಿಂಗ್ ಅಲ್ಲಿ ಇದ್ದಾರೆ, ಒಂದು ಆಪರೇಷನ್ 3 ಲಕ್ಷ ತಗೊಳ್ತಾ ಇದ್ದೇನೆ, ಇದೆಲ್ಲ ಏನು? ಯೋಚನಾ ಸ್ವರೂಪ. ಆಗಲ ಕನಸು ಅಷ್ಟೇ. ಓಕೆನಾ? वास्तव में देखा जाए तो आपका अनादि स्वरूप स्मृति सो समर्थ स्वरूप है. ಆತ್ಮದ ಯಥಾರ್ಥ ಸ್ವರೂಪ ಯಾವುದು? ಸ್ಮೃತಿ. ಗುಣಗಳ ಅನುಭವ. ಆ ಹಪ್ತ ಗುಣಗಳ ಜೊತೆಗೆ ಮಾತ್ರ ನಮಗೆ ಅನುಭವ ಅಲ್ವಾ? ನಮ್ಮ ಅಮ್ಮನ ಉದ್ದಿನ ವಡೆ ರುಚಿ ಬೇಕು ನನಗೆ ಅಷ್ಟೇ. ಅಮ್ಮ ಇಲ್ಲಿಂದ ತಂದಿದ್ದಾರೆ, ಅಮ್ಮನಿಗೂ ನನಗೂ ಏನು ಇಲ್ಲ ಅವಶ್ಯಕತೆ, ಅಮ್ಮನ ಅವಶ್ಯಕತೆ ನನಗಿಲ್ಲ, ಹೌದಾ? ಅಂದ್ರೆ ಬಾಬಾ ಹೇಳ್ತಾರೆ, ಆ ಸಪ್ತ ಗುಣಗಳು ಸಿಕ್ಕಿದಾಗ ನಾವು ಭಗವಂತ, ತಂದೆ, ಪರಮಾತ್ಮ ಅಂತ ಹೇಳ್ತೀವೋ ಹೇಳಲ್ವೋ? ಇಲ್ಲ. ಇಲ್ಲ ಅಲ್ವಾ? ಕೇವಲ ಅನುಭವ ಅಷ್ಟೇ ಅಲ್ವಾ? ಅಮ್ಮ ಕೊಡು ಬಂಗಾರ ಬೇಕು, ಅಮ್ಮನ್ ತಗೊಂಡು ನಾವೇನ್ ಮಾಡೋಣ? ಅಮ್ಮನ ಆಸ್ತಿ ಬೇಕು, ಆದ್ರೆ ಅಮ್ಮ ನನಗೆ ಬೇಡ. ಆಸ್ತಿ ಸಿಕ್ಕವರೆಗೆ ಅಮ್ಮ ಬೇಕು, ಆಸ್ತಿ ಕೊಟ್ಮೇಲೆ ನನಗೆ ಆಸ್ತಿ ಅನುಭವ ಬೇಕು, ಹೊರತು ಅಮ್ಮ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ಯಾವ್ದ್ರ ಜೊತೆಗೆ ಜೋಡಣೆ ಆಗ್ಬೇಕು ನಾವು? ಸಪ್ತ ಗುಣಗಳ ಜೊತೆ. ಸಪ್ತ ಗುಣಗಳ ಜೊತೆಗೆ. और आदि में भी इस समय के स्मृति स्वरूप की प्रारब्ध प्राप्ति होती है. ಸತ್ಯುಗದಲ್ಲಿ ಆದಿಯಲ್ಲಿ ಹೋದಾಗ ಅಲ್ಲೂ ಕೂಡ ಏನಾಗ್ತದೆ, ಈ ಸಪ್ತ ಗುಣಗಳದೇ ಅನುಭವ ಇರ್ತದಲ್ವಾ? ಆವಾಗ ಅಲ್ಲಿಂದ ಅದೇನಾಗ್ತಾ ಇರ್ತದೆ, ಹೊರಗಡೆ ಹೋಗ್ತಾ ಇರ್ತದೆ. ಅವಾಗ ನೀವೇನಾಗ್ತದೆ? ದೇವತಾ. ಏನಾಗ್ತದೆ? ನಿಮ್ಮಿಂದ ಏನು ಹೊರಗಡೆ ಹೋಗ್ತಾ ಇದೆ? ಶಕ್ತಿ. ಸಪ್ತ ಸಪ್ತ ಗುಣಗಳು. ಗುಣಗಳೇ ಒಳಗಡೆ ಹೋಗ್ತಾ ಇದೆ ಅಲ್ವಾ? ಅದ್ರ ಜೊತೆ ಅದನ್ನೇನು ಸ್ಟಾಕ್ ಮಾಡಿದಿರಿ ತಾನೆ, ಬೇರೆ ಎಲ್ಲ ಏನ್ ಮಾಡಿದಿರಿ? ಕ್ಲೀನ್ ಮಾಡಿಬಿಟ್ಟಿದ್ದೀರಿ ಅಲ್ವಾ? ಈಗ ನೀವು ಬಾತ್ರೂಮ್ ಒಳಗಡೆ ಹೋಗ್ತೀರಿ. ಎಲ್ಲಿ ಹೋಗ್ತೀರಿ? ಯಾಕೆ? ಸ್ವಚ್ಛ ಮಾಡ್ಕೊಂಡ್ಲಿಕ್ಕೆ. ಅವಾಗ ಹೆಂಗಿರ್ತದೆ ಶರೀರ? ಒಳಗಡೆ ಹೋಗ್ತಾ ಶರೀರ ಹೆಂಗಿರ್ತದೆ? ಬಾಯಿ ಗಲೀಜು, ಹೊಟ್ಟೆ ಗಲೀಜು, ಹೊರಗಡೆ ಚರ್ಮ ಗಲೀಜು, ವಾಸನೆ, ಬೆವರು, ಬಟ್ಟೆ ಗಲೀಜು ಎಲ್ಲ ಇರ್ತದೋ ಇಲ್ವೋ? ನೀವು ಒಳಗಡೆ ಹೋದ್ಮೇಲೆ ಏನ್ ಮಾಡಿದ್ರಿ? ಯಾವ್ದಿಂದ? ನೀರು ಮತ್ತೆ ಮೈಸೂರು ಸ್ಯಾಂಡಲ್ ಸೋಪಿಂದ. ಯಾವ್ದಿಂದ? ಮತ್ತೆ ಮೈಸೂರು ಸ್ಯಾಂಡಲ್ ಸೋಪಿಂದ. ಸರಿ, ನೀವು ಸೋಪಿಂದ ಸ್ನಾನ ಮಾಡಿ ಹೊರಗಡೆಗೆ ಬನ್ನಿ. ಎಲ್ಲಿಗೆ?
ಬಾತ್ರೂಮ್ ಕಡೆ ಬಂದು ಜನರಿಗೆ ಯಾವ ಸ್ಮೆಲ್ ಬರ್ತದೆ? ಮೈಸೂರು ಸ್ಯಾಂಡಲ್ ಸೋಪ್. ಓಕೆ, ಆ ರೂಮ್ ನಲ್ಲಿ ನಿಮ್ಮ ಆದ್ಮೇಲೆ ಇನ್ನೊಬ್ರು ಅಥವಾ ಬೇರೆ ಸ್ನಾನ ಮಾಡ್ಕೊಂಡ್ ಬಂದ್ರೆ ನೀವ್ ಎಂಟ್ರಿ ಆಗಿ ನಿಮ್ಗೆ ಯಾವ ಸ್ಮೆಲ್ ಬರ್ತದೆ? ಸ್ಯಾಂಡಲ್ ಬಾತ್ರೂಮ್ ಅಲ್ಲಿ ಆ ವ್ಯಕ್ತಿ ಹೊರಗಡೆಗೆ ಹೋದ್ರು, ನೀವ್ ಎಂಟ್ರಿ ಆದ್ರೆ ಸ್ನಾನ ಮಾಡ್ಲಿಕ್ಕೆ ನಿಮ್ಗೆ ಯಾವ ಸ್ಮೆಲ್ ಬರ್ತದೆ? ಸೇಮ್ ಸೋಪ್. ಅವನ್ ಸೋಪ್ ತಗೊಂಡೋಗ್ಬಿಟ್ಟಿದ್ದಾನೆ, ಅವನ್ ಸ್ನಾನ ಸೋಪ್ ತಗೊಂಡೋಗ್ಬಿಟ್ಟಿದ್ದಾನೆ, ಅದಲ್ಲಿ ಸ್ಮೆಲ್ ಇದೆಯೋ ಇಲ್ವೋ ಅಲ್ಲಿ? ಇದೆ, ನಿಮ್ಗೆ ಅನುಭವ ಆಗತ್ತೆ ತಾನೆ? ಆಗುತ್ತೆ. ಯಾಕೆ? ಅವ್ರು ಉಪಯೋಗ ಉಪಯೋಗ ಮಾಡಿದಂತಾನೆ. ಹೌದು. ಅಲ್ಲಿ ಸೋಪ್ ಇದೆಯಾ? ಇಲ್ಲ. ಸೋಪು ಹಚ್ಕೊಂಡಿರೋ ವ್ಯಕ್ತಿ ಇದಾನ? ಇಲ್ಲ. ಮತ್ತೇನಿದೆ ಸ್ಮೆಲ್ ಕಾರಣ? ಉಪಯೋಗ ಮಾಡಿದಾರಲ್ಲ, ಅಲ್ಲಿರುವಂತ ವಾಯುಮಂಡಲದಲ್ಲಿ ಅದು ಸ್ಪ್ರೆಡ್. ಸೇರ್ಕೊಂಡಿದೆ. ಅರ್ಥ ಆಗ್ತಿದ್ಯಾ? ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಆದಿ ಸ್ವರೂಪದಲ್ಲಿ ಆತ್ಮದಲ್ಲಿ ಆ ಸಪ್ತಗುಣಗಳು ಇರುವಂತ ಕಾರಣದಿಂದ ಆ ಸಪ್ತಗುಣಗಳೇ ಹೊರಗಡೆಗೆ ಹೋಗ್ತಾ ಇರ್ತವೆ. ಆದ್ರೆ ಈ ಸಪ್ತಗುಣಗಳು ನಾನು ಸಂಗಮ ಯುಗದಲ್ಲಿ ಪಡ್ಕೊಂಡಿದ್ದೇನೆ, ಪರಮಾತ್ಮನಿಂದ ಪಡ್ಕೊಂಡಿದ್ದೀನಿ ಹೇಳುವಂತ ಜ್ಞಾನ ಯಾರಿಗಿಲ್ಲ? ಆತ್ಮನಿಗಿಲ್ಲ. ನನಗಿಲ್ಲ. ಅದಕ್ಕೆ ಶಾಂತಿ ಹೇಳ್ತಾರೆ, ಅದಕ್ಕೆ ಸುಖ ಹೇಳ್ತಾರೆ, ಅದಕ್ಕೆ ನೆಮ್ಮದಿ ಹೇಳ್ತಾರೆ, ಸಂತೋಷ ಹೇಳ್ತಾರೆ, ಶಕ್ತಿ ಹೇಳ್ತಾರೆ, ಪವಿತ್ರ ಹೇಳ್ತಾರೆ. ಅದನ್ನು ಕೂಡ ಆತ್ಮನಿಗೆ ಇರೋದಿಲ್ಲ. ಗೊತ್ತಿಲ್ಲ. ಅರ್ಥ ಆಯ್ತಾ? ಇದೇ ಅನಾದಿ ಸ್ವರೂಪ ಎಲ್ಲಿರ್ತದೆ? ಸತ್ಯ ಆದಿಯಲ್ಲಿ ಇರ್ತದೆ. ಇವಾಗ ನಿಮ್ಮಲ್ಲಿ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟು ಬೇಗ ನೀವು ಸತ್ಯಯುಗದಲ್ಲಿ ಏನ್ ಮಾಡ್ತೀರಾ? ಆದಿಯಲ್ಲಿ ಬರ್ತೀರಾ. ಅದಕ್ಕಾಗಿ ಆ ಆದಿಯಲ್ಲಿ ಆ ಸಂಸ್ಕಾರ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಆ ಸಂಸ್ಕಾರವನ್ನು ಎಲ್ಲಿ ಧಾರಣೆ ಮಾಡಬೇಕು? ಈಗ ಸಂಗಮದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, आदि में भी इस समय की स्मृति स्वरूप की प्रारब्ध प्राप्ति होती है. ಅಲ್ಲಿ ಏನ್ ಸಿಗ್ತದೆ? ಫಲ. ಅಲ್ಲಿ ಏನು ನಾವು ಸ್ಟಾಕ್ ಮಾಡಿದೀವಿ ಅಲ್ಲಿ ಫಲ ಏನಾಗ್ತಾ ಇರ್ತದೆ? ಉಪಯೋಗ ಆಗ್ತಾ ಇರ್ತದೆ. ಓಕೆ, ನಾನು 25-50 ವರ್ಷದವರೆಗೆ ಸಂಪಾದನೆ ಮಾಡಿದೆ. 50 ವರ್ಷ ಆದ್ಮೇಲೆ ರಿಟೈರ್ಡ್. ಏನ್ ಸಂಪಾದನೆ ಮಾಡಿದೇನೋ ಅದರ ಇಂಟ್ರೆಸ್ಟ್, ಅದರ ಫಲವನ್ನು ನಾನೇನ್ ಮಾಡ್ತಿದ್ದೇನೆ? ಯಾಕೆ ತಿಂತಾ ಇದ್ದೇನೆ? ಯಾಕಂದ್ರೆ ಸಂಪಾದನೆ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಲ್ಲ ನಾನು. ನನ್ನೇನು ಸಾಲ ಇರ್ಲಿಲ್ವಲ್ಲ, ಎಲ್ಲ ಮುಗಿಸ್ಬಿಟ್ಟು ಸ್ಟಾಕ್ ಇರುವಂತ ಕಾರಣದಿಂದ ಅದರ ಪ್ರಾರಬ್ಧವನ್ನು ನಾನೇನ್ ಮಾಡ್ತಿದ್ದೇನೆ? ಅವಾಗ ಅಲ್ಲಿ ತಿಂತಾ ಇದ್ದೇನೆ. ಓಕೆ, ಹಾಗಾದ್ರೆ 50 ವರ್ಷದಿಂದ ನಾನು ಸಂಪಾದನೆ ಮಾಡ್ತಿದ್ದೇನಾ? ಇಲ್ಲ. ಏನ್ ಮಾಡ್ತಿದ್ದೇನೆ? ಮಾಡಿರೋದನ್ನ ಹಾಗೆ ಆತ್ಮದಲ್ಲಿ ಏನು ಸಂಸ್ಕಾರ ಇದೆ, ಹೇಗೆ ಏನ್ ತುಂಬಿಸ್ಕೊಂಡಿದೀವಿ ನಾವು? ಸಪ್ತಗುಣಗಳು. ಅರ್ಥ ಆಗ್ತಿದೆ ಇವಾಗ ಏನು ಅಂತ ಬಿಟ್ಟು ಆದ್ಮೇಲೆ ಹೆಚ್ಚಿನ ಗಮನ ನಾವು ಯಾವ ಕಡೆ ಕೊಡಬೇಕು? ಅನುಭವ. ಯಸ್, ಯಾವಾಗ ನೀವು ಅನುಭವದಲ್ಲಿ ಇರ್ತೀರೋ ನಿಮ್ಮ ಶರೀರಕ್ಕೂ ಅನುಭವ ಆಗ್ತದೆ, ಮನ ಬುದ್ಧಿ ಸಂಸ್ಕಾರಕ್ಕೂ ಆಗ್ತದೆ, ವಾಯುಮಂಡಲಕ್ಕೂ ಆಗ್ತದೆ. ಹಾಗಿದ್ರೆ ನೀವು ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಕೊಂಡಿದ್ದು ವಾಯುಮಂಡಲಕ್ಕೆ ವಾಸನೆ ಬರ್ಲಿ ಅಂತನಾ? ಇಲ್ಲ. ಅಥವಾ ಬೇರೆ ವಾಸನೆ ಬರ್ಲಿ ಅಂತನಾ? ಇಲ್ಲ. ನಿಮ್ ಶರೀರ ಕ್ಲೀನ್ ಆಗ್ಲಿ ಅಂತ ನೀವ್ ಅದನ್ನ ಮಾಡಿದ ಅವರಿಗೂ ಕೂಡ ವಾಸನೆ ಬರ್ತದೋ ಬರಲ್ವೋ? ಬರ್ತದೆ. ಫಸ್ಟ್ ಅಂತ ಜನರಿಗೆ ಗೊತ್ತಾಗ್ತದೆ ಇವ್ರು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡಿದಾರೆ ಅಂತ. ಗೊತ್ತಾಗತ್ತೋ ಗೊತ್ತಾಗಲ್ವೋ? ಹಾಗೆ ಬಾತ್ರೂಮಿಗೆ ಹೋಗ್ಬಿಟ್ಟು ಯೂರಿನ್ ಮಾಡ್ಕೊಂಡ್ಬಿಟ್ಟು ನೀರ್ ಹಾಕದೆ ಬಂದ್ರೆ ಏನಾಗ್ತದೆ? ಬರ್ತದೆ ಬರಲ್ವೋ? ಅದು ವಾಸನೆ ಇದ್ದಿದ್ದಲ್ಲಿ ನಿಮ್ ಶರೀರದಲ್ಲಿ ತಾನೆ, ಅದರ ಎಫೆಕ್ಟ್ ಕೂಡ ಆಗ್ತದಲ್ವಾ? ಹೌದು. ಮೈಸೂರು ಸ್ಯಾಂಡಲ್ ಸೋಪಿಂದು ಎಫೆಕ್ಟ್ ಆಗ್ತದೆ ಮತ್ತು ಒಳಗಡೆಗಿರುವಂತಹ ಮಲಿನತೆಯ ಎಫೆಕ್ಟ್ ಕೂಡ ಆಗ್ತದೆ. ಹಾಗಿದೆ ಈಗ ನನ್ನ ತೀರ್ದು ಕಲಿಯುಗದ ಸಂಸ್ಕಾರನೋ ಅಥವಾ ಪರಂಧಾಮದ ಸಂಸ್ಕಾರನೋ? ಪರಂಧಾಮದ ಸಂಸ್ಕಾರ. ಇವಾಗ ಇರೋದು ಯಾವ್ದು ಸ್ಟಾಕ್ ಜಾಸ್ತಿ? ಮೈಸೂರು ಯೂರಿನ್ ಇದೆಯಾ ನಮ್ಮ ಹತ್ರ? ಅವಾಗ ಎಲ್ಲೋದ್ರೂ ಕೂಡ ನಮ್ಮ ಮೂಲಕ ಏನಾಗ್ತಾ ಇದೆ? ನಮಗೂ ದೂರ್ನಾಥ, ಜನರಿಗೂ ಆಗ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಯಾವಾಗ್ಲೂ ಮಾಡಿದ್ರೆ ಈಗ ನೀರ್ ಹಾಕ್ಬಿಟ್ಟು ಏನ್ ಮಾಡ್ತಿದೀವಿ? ಕ್ಲೀನ್ ಮಾಡಿ ಆಮೇಲೆ ನೀರ್ ಹಾಕಿ ಸ್ನಾನ ಮಾಡಿ ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಬಂದಾಗ ಅವಾಗ ಏನಾಗ್ತದೆ? ಅರ್ಥ ಆಯ್ತು ಏನು ಅಂತ ವಿಷಯ? ಅದಕ್ಕಾಗಿ ನಾವ್ ಹೇಳ್ತಾರೆ ಮುಖ್ಯವಾದ ಸ್ಮೃತಿ ಸ್ವರೂಪ ಅಂತದೇನು? ಅನುಭವ. आदि स्वरूप तो अनादि और आदि स्मृति स्वरूप है और इस समय अंत में संगम समय पर भी स्मृति स्वरूप बनते हो. आदियल्लो स्मृति स्वरूप, ಅನಾದಿಯಲ್ಲೋ ಸ್ಮೃತಿ ಸ್ವರೂಪ, ಈಗಲೂ ಕೂಡ ಯಾವ ಸ್ವರೂಪದಲ್ಲಿ ಇರಬೇಕು? ಸ್ಮೃತಿ ಸ್ವರೂಪ. ಯಾವ ಸ್ಮೃತಿ? ಸಪ್ತಗುಣಗಳ ಸ್ಮೃತಿ. ನಾನು ಸ್ತ್ರೀ ಆಗಿದ್ದೇನೆ, ನನ್ನ ಹತ್ರ 3 ಎಕರೆ ಜಮೀನಿದೆ, ನನ್ನ ಹತ್ರ ಅರ್ಧ ಕೆಜಿ ಬಂಗಾರ ಇದೆ, ನನ್ನ ಹತ್ರ 150 ಬಟ್ಟೆಗಳಿದ್ದಾವೆ, ನನಗೆ 4 ಜನ ಮಕ್ಕಳಿದ್ದಾರೆ, ನಾನು ವಿಕರ್ಮ ವಿನಾಶ ಮಾಡ್ಕೊಳ್ಬೇಕು. ಇದೆಲ್ಲ ಸ್ಮೃತಿಯಲ್ಲಿ ಇರ್ಬೇಕು ತಾನೆ? ಇಲ್ಲ. ಯಾವ ಸ್ಮೃತಿ? ಭಗವಂತನ ಸಪ್ತಗುಣಗಳ ಅನುಭವದ ಸ್ಮೃತಿ ಅಂತ ಹೇಳ್ತಾರೆ. ಯಾವ ಸ್ಮೃತಿ?
ಅನುಭವ ಸಪ್ತಗುಣಗಳ ಯಾವಾಗ ಅನುಭವದ ಅನುಭವ ಆಗ್ತದೆ? ಈಗಲೇ ಈಗ ಅದ್ರ ಜೊತೆ ಕನೆಕ್ಟ್ ಆದಾಗ ಆಮೇಲೆ ಸಂಗಮ ಸಮಯ. ಯಾರ ಜೊತೆ ಸಂಗಮ ಆಗಿದ್ದೀರಿ? ಪರಮಾತ್ಮ ಜೊತೆ. ಪರಮಾತ್ಮಲ್ಲಿ ಏನಿದೆ? ಸಪ್ತಗುಣಗಳು ಅವಾಗ ಏನ್ ಅನುಭವ ಆಗ್ಬೇಕು? ಸಪ್ತಗುಣಗಳು ನಿಮ್ಗೇನ್ ಅನುಭವ ಆಗ್ತಾ ಇದೆ? ಸಪ್ತಗುಣಗಳು ನಿಮ್ಮ ಮನ ಬುದ್ಧಿಗೆ ಏನ್ ಅನುಭವ ಆಗ್ತದೆ? ಸಪ್ತಗುಣಗಳು ನಿಮ್ ಶರೀರಕ್ಕೆ ಏನ್ ಅನುಭವ ಆಗ್ತದೆ? ಸಪ್ತಗುಣಗಳು ವಾಯುಮಂಡಲಕ್ಕೆ, ಸಪ್ತಗುಣಗಳು ವಿಶ್ವಕ್ಕೆ, ಸಪ್ತಗುಣಗಳು ಬೇರೆಯವರಿಗೆ ಎಲ್ಲರಿಗೂ ಯಾಕೆ? ನೀವು ಅದು ಒಂದರ ಜೊತೆಗೆ ಮಾತ್ರ ಏನಾಗಿದ್ರಿ? ಕನೆಕ್ಟ್ ಅವಾಗ ನಿಮಗೂ ಅದೇ ಅನುಭವ, ಬೇರೆಯವ್ರಿಗೂ ಅದೇ ಅನುಭವ ನಿಮ್ಮ ಮನೆ ಮಾಡಿ ಶಾವಿಗೆ ಪಾಯಸ, ನೀವು ಅದೇ ತಿಂದಿರಿ, ಬಂದವ್ರಿಗೆ ಅದನ್ನೇ ತಿನ್ಸಿದಿರಿ, ಅವಾಗ ಅವ್ರಿಗೆ ಒಳ್ಳೆ ಖಾರದ ಅನುಭವ ಆಗ್ತದೆ. ಇಲ್ಲ ಇಲ್ಲ ಮತ್ತೆ ಶಾವಿಗೆ ಪಾಯಸದ ಅನುಭವ ಆಗ್ತದೆ ತಾನೆ. ಹೌದು ಅದಕ್ಕಾಗಿ ಹೆಚ್ಚಿನ ಸಮಯ ನಾವ್ ಯಾವ್ದ್ರಲ್ಲಿ ಇರ್ಬೇಕು? ಸಪ್ತಗುಣಗಳ ಜೊತೆ ಬುದ್ಧಿಯ ಅನುಭವ. ಹಾಗಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ನಾವು ಎಷ್ಟು ಮುರ್ಲಿ ಸ್ಟಡಿ ಮಾಡ್ಬೇಕು? ಎಷ್ಟು ವರ್ಷ ಬೇಕು? ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಧನೆ ಮಾಡೋದು ತುಂಬಾ ಈಸಿ ಅಲ್ವಾ ಆತ್ಮೀಯರೇ? ಹೌದು ನಾವೇನೋ ದೊಡ್ಡ ಗುಡ್ಡ ಕಡ್ದಾಕ್ಬಿಡ್ತೀವಿ ಅಂತ ಬಿಟ್ಟು ಏನ್ ಮಾಡ್ತೀವಿ? ನಾನು ಹಂಗ್ ಮಾಡ್ಬಿಟ್ನಪ್ಪ, ನಾನು ಹಿಂಗ್ ಮಾಡ್ಬಿಟ್ನೆ, ನಾನು ಅಶರೀರಿ ಆಗ್ಬಿಟ್ಟೆ, ನಾನು ಬಿಂದು ಆಗ್ಬಿಟ್ಟೆ, ನಾನು ವಿಕರ್ಮ ವಿನಾಶ ಮಾಡ್ಕೊಂಡ್ಬಿಟ್ಟೆ, ನಾನು ಜ್ವಾಲಾಮುಖಿ ಯೋಗ ಮಾಡ್ಬಿಟ್ಟೆ ಅಲ್ವಾ? ಈ ಸ್ಟೇಜ್ ಅಲ್ಲಿ ನೀವು ತಲುಪಿದಾಗ ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ನಗು ಬರ್ತದೋ ಬರಲ್ಲೋ? ಯಾರ ಬಗ್ಗೆ? ನಮ್ಮ ನನ್ ಬಗ್ಗೆನೆ ನಮ್ಮ ಬಗ್ಗೆನೇ ನಗು ನಮ್ಮ ಬಗ್ಗೆನೇ ನಗು ಬರ್ತದೆ. ನಾವ್ ಏನ್ ತಿಳ್ಕೊಂಡ್ವಿ, ಇದು ಏನ್ ಮಾಡಿದ್ವಿ ಅಲ್ವಾ? ಅದನ್ನ ನೋಡಿ ಆದ್ಮೇಲೆ ಎಲ್ಲ ವಿಷಯವನ್ನ ಬಾಬಾ ಸ್ಪಷ್ಟವಾಗಿ ಮುಡ್ಲಿಯಲ್ಲಿ ಹೇಳಿರ್ತಾರೆ. ನಾವು ಅದನ್ನ ಅರ್ಥನೂ ಮಾಡ್ಕೊಳ್ಳೋದಿಲ್ಲ, ಧಾರಣೆ ಮಾಡ್ಕೊಳ್ಳೋದಿದ್ದಾಗ ನಾವೇನಾಗ್ತೀವಿ? ಅಲ್ಲೇ ಇರ್ತೀವಿ ಹೊತ್ತು ಮುಂದಕ್ಕೆ ಗೊತ್ತಿಲ್ಲ तो आदि अनादि और अंत तीनों कालों की में स्मृति स्वरूप हो के सोचता स्वरूप नहीं हो। इसलिए बाबदादा ने पहले भी कहा कि वर्तमान समय अनुभवी मूर्त बनना श्रेष्ठ स्टेज है। अर्थ आಯ್ತು ಇವಾಗ? ಯಾವುದು ಶ್ರೇಷ್ಠ ಸ್ಟೇಜ್? ಅನುಭವ ಮೂರ್ತಿ ಅನುಭವ ನಾನು ಮಾಡ್ಲಿಕ್ಕೂ ನಾನೇನೂ ಮಾಡಬಾರ್ದು, ನನ್ನ ಮೂಲಕ ಬೇರೆಯವ್ರಿಗೆ ಅನುಭೂತಿ ಆಗ್ಲಿಕ್ಕೂ ನಾನೇನೋ ಮಾಡಬಾರ್ದು. ಕೇವಲ ಸಪ್ತ ಗುಣಗಳು ನನಗೇನಾಗ್ಬೇಕು? ಅನುಭವ ಆಗ್ಬೇಕು ಅಂತಂದ್ರೆ ನೀವು ಪರಮಾತ್ಮ ಜೊತೆಗೆ ಮಾತ್ರ ಏನಾಗ್ಬೇಕು? ಕನೆಕ್ಟ್ ಕನೆಕ್ಟ್ ಆಗ್ಬೇಕು. ಓಕೆ, ಓಕೆ ಓಂ ಶಾಂತಿ. ಓಂ ಶಾಂತಿ.